ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಿಂತಹ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ಶೆಟ್ಟಿ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಆರಂಭದಲ್ಲಿ ರಾಮು ಅವರು ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸುಮಾರು 3 ವರ್ಷ ಆಗಿರಬೇಕು ಅಂತ. ಆದರೆ ಅದೊಂದು ಸ್ಥೂಲವಾದಂತಹ ಪರಿಚಯ. ವಾಸ್ತವಿಕವಾಗಿ ಎಷ್ಟು ವರ್ಷ ಆಯಿತು, ಒಟ್ಟು ಎಷ್ಟು ತರಗತಿಗಳಾದವು, ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಸಮಯವನ್ನು ನಾವು ತೆಗೆದುಕೊಂಡಿದ್ದೇವೆ, ಈ ಎಲ್ಲವನ್ನೂ ಸಹ ಅಧ್ಯಯನಶೀಲರಾದವರು ತಿಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇರುವುದರಿಂದ, ಹಾಗೆ ತಿಳಿಸುವಂತಹದ್ದು ನನ್ನ ಕರ್ತವ್ಯವೂ ಆದದ್ರಿಂದ ಅದೆಲ್ಲವನ್ನೂ ಕೊನೆಯ ದಿನ ತಿಳಿಸ್ತೇನೆ. ಅಲ್ಲಿವರೆಗೆ ಕಾಯೋಣ, ಎಷ್ಟು ವರ್ಷ ಆಯಿತು, ಎಷ್ಟೆಷ್ಟು ತರಗತಿಗಳು ನಡೆದು ಹೀಗೆ ಅಂತ. ಏಕೆಂದರೆ ಒಬ್ಬ ಅಧ್ಯಾಪಕನಾದವನು ತನ್ನ ಶೈಕ್ಷಣಿಕ ವರ್ಷದಲ್ಲಿ ತಾನು ಈ ಪಾಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟು ತರಗತಿಗಳನ್ನೇ ತೆಗೆದುಕೊಂಡಿದ್ದೇನೆ ಅಂತ ಮಕ್ಕಳಿಗೊಮ್ಮೆ ತಿಳಿಸಿದರೆ ಆಗ ಮುಂದೆ ನಾನು ಏನು ಬದಲಾವಣೆ ಮಾಡ್ಕೊಳ್ಬೋದು ಅಂತ ಅವನಿಗೂ ಅನುಕೂಲ ಆಗುತ್ತೆ, ಮಕ್ಕಳಿಗೂ ಸಹ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಈ ಶಿಕ್ಷಣ ಕ್ಷೇತ್ರದ ಒಂದು ಅನಿವಾರ್ಯವಾದ ಕ್ರಮ. ಇವತ್ತು ನಾವು ಅದನ್ನು ಸಾರಾಸಗಟಾಗಿ ಮರೆತಿದ್ದೇವೆ ಶಾಲೆಯಲ್ಲಿ, ಆದರೆ ಈ ಶಾಲೆಯಲ್ಲಿ ಅದನ್ನು ಮರೆಯೋದು ಬೇಡ, ಅದನ್ನು ಮುಂದೆ ನೋಡೋಣ. ಏಕೆಂದರೆ DVG ಶಾಲೆಯ ವಿಶೇಷತೆಯೇ ಅದು. ಅಷ್ಟು ಹಿನ್ನೆಲೆಯಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಸೇರಿದಾಗ ಭಗವಂತ ಒಂದು ಮಾತನ್ನು ಹೇಳಿದ್ದ. ಏನು ಅಂದರೆ, ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಇಡೀ ಲೋಕವನ್ನು ಆಳ್ತವೆ. ಲೋಕ ಅಂದರೆ ಲೋಕದ ಜನರನ್ನು. ಈ 3 ತರಹದ ಗುಣಗಳ ಸಮ್ಮಿಶ್ರಣದಿಂದಾಗಿ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಸಹ 4 ತರಹದ ಸ್ವಭಾವದ ಜನರು ಸಿಗ್ತಾರೆ. ಎಲ್ಲಿ ಸತ್ವಗುಣವೇ ಪ್ರಧಾನವಾಗಿ ಇರ್ತದೆಯೋ ಅಲ್ಲಿ ಶಮ, ದಮ ಮತ್ತು ತಪಸ್ಸು, ಶೌಚ, ಕ್ಷಾಂತಿ, ಆರ್ಜವ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಈ ಎಲ್ಲ ಗುಣಗಳು ಬರ್ತವೆ. ಈ ಎಲ್ಲ ಗುಣಗಳು ಇರುವಂತಹ ಸ್ವಭಾವದ ವ್ಯಕ್ತಿಗೆ ಬ್ರಾಹ್ಮ ಸ್ವಭಾವದವನು ಅಂತ ಕರೀತಾರೆ. ಎಲ್ಲಿ ಈ ಸತ್ವಗುಣ ಮಿಶ್ರಿತವಾದ ರಜೋಗುಣ ಹೆಚ್ಚಾಗಿ ಇರ್ತದೆಯೋ ಅಲ್ಲಿ ಶೌರ್ಯ, ತೇಜಸ್ಸು,
ಮತ್ತು ಧೃತಿ, ದಕ್ಷತೆ, ಯುದ್ಧದಲ್ಲಿ ಅಪಲಾಯನ ಅಂದರೆ ಬೆನ್ನು ಹಾಕದೇ ಇರುವ ಸ್ಥಿತಿ, ಮತ್ತು ದಾನ ಮಾಡುವಂತಹ ಬುದ್ಧಿ, ಮತ್ತು ಈಶ್ವರ ಭಾವ ಅಂದರೆ ಪ್ರಭುಶಕ್ತಿ, ಈ ಎಲ್ಲ ಸ್ವಭಾವಗಳು ಬರ್ತವೆ. ಇವುಗಳನ್ನು ಕ್ಷಾತ್ರ ಸ್ವಭಾವ ಅಂತ ಕರೀತಾರೆ. ಮತ್ತು ಎಲ್ಲಿ ರಜೋಗುಣಕ್ಕೆ ಈ ತಮೋಗುಣ ಮಿಶ್ರಣವಾಗಿ ಇರ್ತದೆಯೋ ಅಲ್ಲಿ ವಿಶೇಷವಾಗಿ ಕೃಷಿ ಮಾಡುವಂಥ ಒಂದು ಸ್ವಭಾವ, ಮತ್ತು ಗೋರಕ್ಷಣೆ, ಮತ್ತು ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಸಹ ಬಂದು ಸೇರಿಕೊಳ್ತವೆ. ಇಂತಹ ಈ ಎಲ್ಲ ಕ್ರಿಯೆಗಳನ್ನು ಮಾಡುವಂತಹ ಯೋಚನೆಗೆ ವಣಿಕ್ ಸ್ವಭಾವ ಅಂತ ಹೆಸರು. ಮತ್ತು ಎಲ್ಲಿ ರಜೋಗುಣ ಸೇರಿದ ತಮೋಗುಣ ಹೆಚ್ಚಾಗಿ ಇರ್ತದೆಯೋ ಅಲ್ಲಿ ವಿಶೇಷವಾಗಿ ಶುಶ್ರೂಷೆ ಮತ್ತು ಸೇವಾಪರತೆ ಇವೆಲ್ಲವೂ ಬರ್ತವೆ. ಈ ಸ್ವಭಾವಕ್ಕೆ ಶೂದ್ರ ಸ್ವಭಾವ ಅಂತ ಹೆಸರು. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಸಹ ಈ 4 ತರಹದ ಜನರು, 4 ತರಹದ ಸ್ವಭಾವದ ಜನರು ಸಿಗ್ತಾರೆ ಅಂತ ಹೇಳಿದ್ದ. ಇದನ್ನು ನಾವು ಸುದೀರ್ಘವಾಗಿ ನೋಡಿಕೊಂಡು ಬಂದಿದ್ದೇವೆ. ಕೊನೆಯಲ್ಲಿ ಈಗ ಒಂದು ಪ್ರಶ್ನೆ ಏನು ಅಂದರೆ, ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ತಮ್ಮ ತಮ್ಮ ಈ ಕರ್ತವ್ಯಗಳನ್ನು ಕರ್ಮಯೋಗ ಅಂತ ಆಚರಿಸಿದರೆ ಅವರಿಗೆ ಸಿಗುವಂತಹ ಫಲ ಏನು ಅಂತ ಒಂದು ಪ್ರಶ್ನೆ. ಮನುಷ್ಯನ ಸಹಜ ಸ್ವಭಾವ, ನಾನು ಇದನ್ನು ಮಾಡಿದರೆ ನನಗೆ ಏನು ಲಾಭ ಎನ್ನುವಂಥ ಸಹಜ. ಪ್ರಯೋಜನ ಇಲ್ಲದೆ ಯಾರೂ ಏನನ್ನೂ ಮಾಡೋದಿಲ್ಲ. ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ, ಶಾಸ್ತ್ರದ ಮಾತು. ಪ್ರಯೋಜನ ಇಲ್ಲ ಅಂತಾದರೆ ಬುದ್ಧಿವಂತ ಅಲ್ಲ, ಪರಮ ದಡ್ಡನೂ ಸಹ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಹಾಗಾಗಿ ಈ 45ನೇ ಶ್ಲೋಕ ತಮ್ಮ ತಮ್ಮ ಕರ್ಮವನ್ನು ಅಂದರೆ ಕರ್ತವ್ಯವನ್ನು ಕರ್ಮಯೋಗ ಅಂತ ತಿಳಿದು ಆಚರಿಸಿದರೆ, ಮಾಡಿದರೆ ಅವರಿಗೆ ಏನು ಫಲ ಸಿಗತ್ತೆ ಅನ್ನೋದನ್ನು ಈ 45ನೇ ಶ್ಲೋಕ ಹೇಳ್ತದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಅರ್ಜುನ ತನ್ನ ತನ್ನ ಕರ್ಮದಲ್ಲಿ ಶ್ರದ್ಧೆಯಿಂದ ತೊಡಗಿದಂತಹ ಪ್ರತಿಯೊಬ್ಬ ಮನುಷ್ಯನೂ ಸಹ ಜ್ಞಾನನಿಷ್ಠಾ ಯೋಗ್ಯತೆ ಎನ್ನುವಂಥ ಸಿದ್ಧಿಯನ್ನು ಪಡೆಯುತ್ತಾನೆ. ಸ್ವಕರ್ಮದಲ್ಲಿ ನಿರತನಾದವನು ಈ ಸಿದ್ಧಿಯನ್ನು ಹೇಗೆ ಪಡಿತಾನೆ ಅನ್ನೋದನ್ನು ನಾನು ನಿನಗೆ ಹೇಳ್ತೇನೆ, ಅದನ್ನು ಕೇಳು. ಇಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಹಿಂದಿನ 3 ಶ್ಲೋಕಗಳಲ್ಲಿ ಅಂದರೆ ಈ 41, 42, 43 ಈ 3 ಶ್ಲೋಕಗಳಲ್ಲಿ ಸಮಾಜದ ವ್ಯವಸ್ಥೆ ದೃಷ್ಟಿಯಿಂದ ಮತ್ತು ಪ್ರತಿಯೊಬ್ಬ ಮನುಷ್ಯನ ಆತ್ಮೋನ್ನತಿಯ ದೃಷ್ಟಿಯಿಂದ ಕರ್ತವ್ಯ ಕರ್ಮಗಳನ್ನು ಕರ್ಮಯೋಗ ಅಂತ ಭಾವಿಸಿ ಮಾಡಬೇಕು ಎನ್ನುವಂತಹ ಧಾಟಿಯ ಹಿನ್ನೆಲೆಯಲ್ಲಿ ಭಗವಂತ ಹೇಳಿದ್ದ. ಅವರವರ ಸ್ವಭಾವದಿಂದ ಕರ್ಮ ವಿಂಗಡಣೆ ಆಗುತ್ತೆ ಅನ್ನೋದನ್ನು ಸಹ ಹೇಳಿದ್ದ. ಈಗ ಈ ಶ್ಲೋಕ ಆ ಕರ್ತವ್ಯ ರೂಪವಾದಂತಹ ಕರ್ಮವನ್ನು ಕರ್ಮಯೋಗ ಅಂತ ಭಾವಿಸಿ, ಅಂದರೆ ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಸಿಗುವ ಫಲವನ್ನು ಹೇಳುತ್ತದೆ. ಇಲ್ಲಿ ಒಂದು ಆಶ್ಚರ್ಯದ ವಿಚಾರ ಉಂಟು. ಗೀತಾಚಾರ್ಯನ ಆ ಹೃದಯ ವೈಶಾಲ್ಯತೆ ನಾವು ನೋಡಬೇಕು. ವಾಸ್ತವಿಕವಾಗಿ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವವೂ ಗುಣದ ಹಿನ್ನೆಲೆಯಲ್ಲಿ ಬದಲಾವಣೆ ಆಗ್ತದೆ. ಹೀಗೆ ಬೇರೆ ಬೇರೆ ಈ ಸ್ವಭಾವದ ಹಿನ್ನೆಲೆಯಲ್ಲಿ ಬೇರೆ ಬೇರೆಯವರಿಗೆ ಕರ್ತವ್ಯ ಕರ್ಮಗಳನ್ನು ಬೇರೆ ಬೇರೆಯಾಗಿ ಭಗವಂತ ಹೇಳಿದ. ಹೀಗೆ ಬೇರೆ ಬೇರೆಯಾಗಿ ಹೇಳಿದ್ರೂ ಸಹ ಅವರವರ ಕರ್ತವ್ಯವನ್ನು, ಅವರವರ ಕರ್ಮವನ್ನು, ಅವರವರ ಕಾರ್ಯವನ್ನು
ಆದರೆ ಈ ಮೋಕ್ಷ ಎನ್ನುವಂಥ ಫಲವನ್ನು ಮಾತ್ರ ಎಲ್ಲರಿಗೂ ಸಮಾನವಾಗಿ ಹೇಳ್ತಾನೆ. ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಕರ್ತವ್ಯ ಬೇರೆ ಬೇರೆ. ಅದನ್ನು ನೋಡಿ, ಕರ್ಮ ಬೇರೆ ಆದಾಗ ಫಲ ಬೇರೆ ಆಗಬೇಕಲ್ವ, ಹಾಗಾಗೋದಿಲ್ಲ ಅಂತಾನೆ. ಎಲ್ಲರಿಗೂ ಮೋಕ್ಷ ಎನ್ನುವಂಥ ಫಲ ಮಾತ್ರ ಸಮಾನವಾಗಿ ಸಿಗತ್ತೆ ಅಂತಾನೆ. ಗೀತೆಯ ಆ ಔದಾರ್ಯ ಎಲ್ಲಿ ಅಂದರೆ ಇಂಥ ಸ್ಥಳದಲ್ಲಿ. ಅಯ್ಯೋ ನನ್ನ ಕೆಲಸ ಕಳಪೆ, ನನಗೆ ಆ ಫಲ ಸಿಗೋದಿಲ್ಲ ಅಂತ ವಿಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಯ್ಯೋ ನಾನು ಮಾಡುವಂಥ ಕೆಲಸ ಉತ್ಕೃಷ್ಟ, ನನಗೆ ಮಾತ್ರ ಉತ್ತಮ ಫಲ ಸಿಗ್ತದೆ. ನೋ, ಅಂದರೆ ಅವರವರ ಕರ್ತವ್ಯ ಬೇರೆ, ಆದರೆ ಆ ಕರ್ತವ್ಯಕ್ಕೆ ಫಲ ಮಾತ್ರ ಸಮಾನ, ಒಂದೇ. ಯಾವುದು? ಸಂಸಿದ್ಧಿ ಅಂದರೆ ಅದೇ ಮೋಕ್ಷ. ಸಾಮಾನ್ಯವಾಗಿ ಒಂದು ಭಾವನೆ ಉಂಟು, ಏನು ಅಂದರೆ ಈ ಶಮ, ದಮ, ಆಸ್ತಿಕ್ಯ ಮತ್ತು ಜ್ಞಾನ ಮತ್ತು ಈ ಆಸ್ತಿಕ್ಯ ಬುದ್ಧಿ ಇವೆಲ್ಲ ಇರುವಂತಹ ಈ ಬ್ರಾಹ್ಮ ಸ್ವಭಾವದವರಿಗೆ ಮಾತ್ರ ಮೋಕ್ಷ. ಶೌರ್ಯ, ತೇಜಸ್ಸು, ಧೃತಿ, ದಾಕ್ಷ್ಯ, ಈಶ್ವರ ಭಾವ, ದಾನ ಮತ್ತು ಈ ವಣಿಕ್ ಸ್ವಭಾವದವರು, ಕೃಷಿ, ಗೋರಕ್ಷ ಮತ್ತು ಶುಶ್ರೂಷಾ ಸ್ವಭಾವದವರು, ಸೇವಾಪರರು, ಈ ಎಲ್ಲರಿಗೂ ಸಹ ಫಲ ಬೇರೆ ಬೇರೆ ಆಗಬೇಕಲ್ವಾ ಅಂದರೆ ಭಗವಂತ ಮತ್ತೆ ಹೇಳ್ತಾನೆ, ಇದು ಎಲ್ಲವೂ ಬೇರೆ ಬೇರೆ, ಆದರೆ ಎಲ್ಲರಿಗೂ ಫಲ ಮಾತ್ರ ಸಮಾನ ಅಂತ. ಎಲ್ಲರಿಗೂ ಸಂಸಿದ್ಧಿ ಆಗತ್ತೆ ಅಂತಾನೆ. ಸಂಸಿದ್ಧಿ ಅಂದರೆ ಸಮ್ಯಕ್ ಸಿದ್ಧಿ, ಒಳ್ಳೆಯ ಫಲ ಅಂತ. ತಮ್ಮ ತಮ್ಮ, ಆದರೆ ಒಂದೇ ಒಂದು ಆತ ಹೇಳೋದೇನು ಅಂದರೆ, ತಮ್ಮ ತಮ್ಮ ಕರ್ತವ್ಯವನ್ನು ಕರ್ಮಯೋಗ ಅಂತ ಆಚರಿಸಿದರೆ ಎಲ್ಲರಿಗೂ ಸಹ ಈ ಶಮ, ದಮ ಮತ್ತು ಉಪರತಿ ಮತ್ತು ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಬುದ್ಧಿಗಳು ಬರ್ತವೆ. ಅವನು ಯಾವನೇ ಆಗಿರಲಿ, ಈ ಬುದ್ಧಿಗಳು ಬಂದಾಗ ಅವನಿಗೆ ಚಿತ್ತಶುದ್ಧಿಗೆ ಅರ್ಹತೆ ಬರ್ತದೆ. ಚಿತ್ತಶುದ್ಧಿಗೆ ಅರ್ಹತೆ ಬಂದಾಗ ಅವನಿಗೆ ಮೋಕ್ಷ ಸಹಜವಾಗಿ ಸಿಗ್ತದೆ. ಹೀಗೆ ಎಲ್ಲರೂ ಸಹ ಮೋಕ್ಷಕ್ಕೆ ಅರ್ಹರು ಎನ್ನುವಂಥ ಮಾತನ್ನು ಭಗವಂತ ಹೇಳ್ತಾನೆ. ಅದರ ಜೊತೆಗೆ ಇಲ್ಲಿ ನೇರ ಮೋಕ್ಷ ಎನ್ನುವಂತಹ ಶಬ್ದ ಇಲ್ಲ. ಸಂಸಿದ್ಧೀಂ ಅಂತ ಒಂದು ಪದ ಉಂಟು. ಸಂಸಿದ್ಧಿ ಅಂದರೆ ಏನು? ಸಂಸಿದ್ಧಿ ಅನ್ನೋದಕ್ಕೆ ನಾನೀಗ ತಾನೇ ಸಂಸ್ಥೆಯಲ್ಲಿ ವಿವರಣೆ ಕೊಟ್ಟೆ. ಸಮ್ಯಕ್ ಸಿದ್ಧಿ ಅಂದರೆ ಅತ್ಯಂತ ಉತ್ತಮವಾದ ಫಲ. ಯಾವುದು ಉತ್ತಮವಾದ ಫಲ? ಲೋಕದಲ್ಲಿ ಇದು ಉತ್ತಮವಾದ ಫಲ ಅಂತ ನಾವು ಹೇಳ್ತೇವೆ. ಆದರೆ ಅದನ್ನು ಮೀರಿಸುವ ಇನ್ನೊಂದು ಫಲ ಬಂದಾಗ ಅದು ಉತ್ತಮವಾದ ಫಲ ಆಗೋದಿಲ್ಲ, ಅದು ಅನುತ್ತಮವಾದ ಫಲ ಆಗಿಬಿಡ್ತದೆ, ಅದು ಉತ್ತಮವಾದದ್ದಾಗ್ತದೆ. ಲೋಕದ ಈ ಫಲಗಳಲ್ಲೆಲ್ಲ ಸಾಪೇಕ್ಷಿಕತನ ಅನ್ನೋದುಂಟು. ಇದನ್ನಿಟ್ಕೊಂಡು ಅದು ಉತ್ತಮ, ಅದನ್ನಿಟ್ಕೊಂಡು ಇದು ಉತ್ತಮ ಅಂತ ನಾವು ಹೇಳ್ತೇವೆ. ಆದರೆ ಭಗವಂತ ಹೇಳ್ತಾ ಇರುವಂತಹ ಸಂಸಿದ್ಧಿ ಅದು ಅತ್ಯಂತ ಉತ್ತಮ ಫಲ. ಯಾವುದನ್ನು ಮೀರಿಸುವ ಇನ್ನೊಂದು ಉತ್ತಮವಾದ ಫಲವೇ ಇಲ್ಲವೋ ಅದು ಸಂಸಿದ್ಧಿ. ಯಾವುದನ್ನು ಮೀರಿಸುವ ಇನ್ನೊಂದು ಆದ ಫಲ ಇಲ್ಲ ಅಂದರೆ ಯಾವುದು ಅಂಥದ್ದು? ಮೋಕ್ಷ ಮಾತ್ರ. ಹಾಗಾಗಿ ಮೋಕ್ಷಕ್ಕೆ ಇನ್ನೊಂದು ಹೆಸರು ಸಂಸಿದ್ಧಿ ಅಂತ. ಭಾಷ್ಯಕಾರರು ಇದಕ್ಕೆ ವಿವರಣೆ ಕೊಡ್ತಾರೆ, ಬಹಳ ಸುಂದರವಾದ ವಿವರಣೆ. ಸ್ವಕರ್ಮ ಅನುಷ್ಠಾನಾತ್, ಭಾಳ ಸುಲಭವಾದ ಭಾಷೆ. ಅವರವರ ಕರ್ಮವನ್ನು ಆಚರಿಸುವುದರಿಂದ ಅಶುದ್ಧಿಕ್ಷಯೇ, ಆ ಪರಮಾತ್ಮ ಪ್ರೀತಿಯ ಭಾವನೆಯಲ್ಲಿ ಕರ್ಮವನ್ನು ಮಾಡಬೇಕು ಅಷ್ಟೇ. ಅವರ ಚಿತ್ತಕ್ಕೆ ಅಂಟಿದ ಮಾಲಿನ್ಯ ಅಳಿದು ಹೋಗುತ್ತಂತೆ. ಅಶುದ್ಧಿಕ್ಷಯೇ ಸತಿ ಕಾಯ ಇಂದ್ರಿಯಾಣಾಂ ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣಾಂ ಸಂಸಿದ್ಧಿಂ ಲಭತೆ. ಅವನ ದೇಹ, ಅವನ ಇಂದ್ರಿಯ, ಅವನ ಮನಸ್ಸು ಇವೆಲ್ಲವೂ ಸಹ ದಿನದಿಂದ ದಿನಕ್ಕೆ ಸತ್ವಗುಣಾಧಿಕ್ಯದಿಂದ ಪರಿಪಕ್ವತೆಗೆ ವಾಲುತ್ತವೆ. ಆಗ ಅವನಿಗೆ ಜ್ಞಾನನಿಷ್ಠತೆಗೆ ಅರ್ಹತೆ ಬರುತ್ತದೆ ಅಂತ. ಆ ಜ್ಞಾನನಿಷ್ಠತೆಗೆ ಅರ್ಹತೆ ಬಂತು ಅಂದರೂ ಒಂದೇ, ಚಿತ್ತ ಶುದ್ಧ ಆಗೋದು ಅಂದ್ರೂ ಒಂದೇ. ನಿಮಗೆ ಒಂದು ವಿಷಯ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ದೇಶದ ಈ ಎಲ್ಲ
ರಾಜಕೀಯ ಶಾಸನವನ್ನು ಹುಟ್ಟು ಹಾಕುವಂಥ ಒಂದು ಭವನ ಉಂಟು, ಸಂಸತ್ ಭವನ ಅಂತ. ಅದನ್ನು ಸಂಸತ್ ಭವನ ಅಂತಲೇ ಹೇಳಬೇಕು, ಮತ್ತು ಆ ಕೊನೆ ಶಬ್ದ ಮಾತ್ರ ಇಟ್ಕೊಂಡು ಹೇಳಬಾರ್ದು. ಯಾಕೆಂದರೆ ನಮ್ಮ ದೇಶದ ಈ ಕಾನೂನಿನ ಎಲ್ಲ ನಿಯಮಾವಳಿ ಹುಟ್ಟುವಂಥ ಸ್ಥಳ. ಅದಕ್ಕಿಂತ ಹೆಚ್ಚಿಗೆ ಭಗವಂತ ಶ್ರೀಕೃಷ್ಣ ಅಲ್ಲಿ ಧರ್ಮರಾಜನನ್ನು ಈ ದೇಶದಲ್ಲಿ ನೀನು ಧರ್ಮ ಪ್ರತಿಷ್ಠಾಪನೆಯಿಂದ ರಾಜ್ಯಭಾರ ಮಾಡುವಂತ ಕುಳ್ಳಿರಿಸಿದ್ದ. ಹಾಗಾಗಿ ಆ ವಿಶಾಲವಾದ ಪ್ರದೇಶದ ಬಗ್ಗೆ ನಮಗೆಲ್ಲರಿಗೂ ಸಹ ಗೌರವ ಇರಬೇಕು. ಇಂದಿನ ಆಗು ಹೋಗುಗಳನ್ನು ಇಟ್ಕೊಂಡು ಅದನ್ನು ನಾವು ಅವಹೇಳನ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ನಾವು ಇಟ್ಕೊಂಡಂತಹದ್ದು ಭಗವದ್ಗೀತೆ. ಈ ಹಿನ್ನೆಲೆಯಲ್ಲಿ ಆ ಸಂಸತ್ ಭವನದ ಗೋಡೆಯ ಮೇಲೆ ನಮ್ಮ ಸಂಸದರಿಗೆ ಅವರವರ ಕರ್ತವ್ಯವನ್ನು ಎಚ್ಚರಿಸುವಂಥ ಎಷ್ಟೋ ಮಾತುಗಳಿವೆಯಂತೆ. ನಾನು ನೋಡಲಿಲ್ಲ, ಪುಸ್ತಕದಲ್ಲಿ ಅದನ್ನು ಓದಿದ್ದೇನೆ. ಉತ್ತಮವಾದಂತಹ ನುಡಿಗಳು. ಅಲ್ಲಿ ಎಷ್ಟೋ ಸಂಸ್ಕೃತದ ಶ್ಲೋಕಗಳಿವೆ, ಸಂಸ್ಕೃತದ ವಾಕ್ಯ ಖಂಡಗಳೂ ಸಹ ಇವೆ. ಹಾಗೆ ಇರುವಂತಹ ಸಂಸ್ಕೃತ ಶ್ಲೋಕಗಳ ಗುಂಪಿನಲ್ಲಿ ಗೀತೆಯ ಈ 45ನೆಯ ಶ್ಲೋಕ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಎನ್ನುವಂತಹ ಈ ಶ್ಲೋಕವೂ ಇದೆ ಇಂಗ್ಲೀಷ್ನಿನ ಅನುವಾದದೊಂದಿಗೆ. ಏಕೆಂದರೆ ಸಂಸದರಿಗೆಲ್ಲರಿಗೂ ಸಂಸ್ಕೃತ ಬರಬೇಕು ಅಂತಿಲ್ವಲ್ಲ. ಯಾಕೆ ಹೀಗೆ ಬರೆದರು ಅಂದರೆ, ಪ್ರತಿಯೊಬ್ಬನೂ ಸಹ ತನ್ನ ಕರ್ತವ್ಯವನ್ನು ಪರಮಾತ್ಮನ ಪೂಜೆ ಅಂತ ತಿಳಿದು ಮಾಡಿದಾಗ ಅವನಿಗೆ ಸಂಸಿದ್ಧಿ ಆಗ್ತದೆ ಅಂತ. ಅದು ವಿಶೇಷವಾಗಿ ಅಲ್ಲಿ ಬರೆದಿದ್ದಾರೆ ಅಂದರೆ ಪ್ರಾಯಶಃ ಮರೆಯುವವರ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಅಂತ ನಾವು ತಿಳ್ಕೊಳ್ಬೇಕು ಅಲ್ವಾ. ಯಾಕೆ ಈ ಎಚ್ಚರಿಕೆ ಮಾತು? ಎಲ್ಲಿ ಮರಿತಾರೋ ಅಲ್ಲಿ ಮತ್ತೆ ಎಚ್ಚರಿಕೆ ಮಾತು ಅಷ್ಟೇ. ಹಾಗಾಗಿ ಅಲ್ಲಿ ಹೋಗುವವರೆಗಿನ ಭಾವನೆ ಒಂದಾದರೆ ಹೋದ ಮೇಲೆ ಸಂಸದರ ಭಾವನೆ ಬದಲಾಗುವ ಸಾಧ್ಯತೆ ಉಂಟು. ಅದನ್ನು ಮರಿಬೇಡಿ ನೀವು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನೂ ಸಹ ಅಲ್ಲಿ ಬರೆದಿದ್ದಾರೆ ಅಂತ ನಾನು ಕೇಳಿದ್ದೇನೆ. ನಮ್ಮ ಕರ್ತವ್ಯ ಪ್ರಾಮಾಣಿಕವಾಗಿ ಇರಬೇಕು ಅಂತಾನೆ ಗೀತಾಚಾರ್ಯ. ಗೀತೆ ಕೇವಲ ಅಧ್ಯಾತ್ಮ ವಿಚಾರವನ್ನು ಅಷ್ಟೇ ಹೇಳುವುದಲ್ಲ, ನಮ್ಮ ಬದುಕು, ಸಾಮಾಜಿಕ ಬದುಕು ಹಸನಾಗುವುದು ಏನು ಬೇಕು ಅದನ್ನೂ ಸಹ ಹೇಳುತ್ತದೆ. ಈ ಪ್ರಾಮಾಣಿಕವಾಗಿ ಮಾಡಿದರೆ, ನಮ್ಮ ಬದುಕನ್ನು ಸಾಗಿಸಿದರೆ ಏನಾಗ್ತದೆ ಅಂದರೆ, ಆಗ ಕೌಟುಂಬಿಕವಾದ ಸಂಸಿದ್ಧಿ ಅಂದರೆ ಕೌಟುಂಬಿಕವಾಗಿ ಉತ್ತಮವಾದ ಫಲ, ಮತ್ತು ಅದರಿಂದ ಸಾಮಾಜಿಕವಾದ ಸಂಸಿದ್ಧಿ, ಮತ್ತು ಆರೋಗ್ಯಕರವಾದ ಸಂಸಿದ್ಧಿ, ಹೀಗೆ ಕೊನೆಯಲ್ಲಿ ಪರಮಾತ್ಮ ಪ್ರಾಪ್ತಿ ಎನ್ನುವಂತಹ ಸಂಸಿದ್ಧಿ ಅಂದರೆ ಆತ್ಮ ಸಾಕ್ಷಾತ್ಕಾರ ಎನ್ನುವಂತಹದ್ದು ಎಲ್ಲವೂ ಸಹ ಆಗ್ತದೆ ಎನ್ನುವಂತಹ ಈ ಮಾತನ್ನು ಬೀಜ ರೂಪದಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಇಟ್ಟಿದ್ದಾನೆ. ಅದರ ಜೊತೆಗೆ ಇನ್ನೊಂದು ಮಾತು, ಎಲ್ಲರಿಗೂ ಕರ್ತವ್ಯವನ್ನು ಬೇರೆ ಬೇರೆಯಾಗಿ ಹೇಳಿದ ಅವರವರ ಸ್ವಭಾವದ ಹಿನ್ನೆಲೆಯಲ್ಲಿ. ಯಾಕೆ ಎಲ್ಲರೂ ಒಂದೇ ಕೆಲಸವನ್ನು ಮಾಡಿದರೆ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ. ನಾವು ಏನೂ ಮಾಡಲಿಕ್ಕೆ ಬರೋದಿಲ್ಲ. ತರಗತಿಯಲ್ಲಿ 50 ಮಕ್ಕಳಿದ್ದರೆ 50 ಮಕ್ಕಳ ಸ್ವಭಾವವೂ ಬೇರೆ, ಅವರ ಅಧ್ಯಯನದ ಶೈಲಿಯೂ ಬೇರೆ, ಪರೀಕ್ಷೆಯಲ್ಲಿ ಉತ್ತರ ಬರುವ ಶೈಲಿಯೂ ಬೇರೆ. ಯಾಕೆ ಹೀಗೆ ಅಂದರೆ, ಈ ಗುಣಗಳಿಂದಾಗಿ ಎಲ್ಲ ಬದಲಾವಣೆಗಳು. ಅದನ್ನು ಮತ್ತೆ ಮನಸ್ಸಿಗೆ ತಂದುಕೊಳ್ಬೇಕು. ಹಾಗಾಗಿ ಈ ಗುಣಗಳ ವೈಷಮ್ಯದಿಂದಾಗಿ ಎಲ್ಲರೂ ಒಂದೇ ತರಹದ ಕಾರ್ಯವನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದರೆ ಸಮಾಜದ ಚಕ್ರ ಉರುಳೋದಿಲ್ಲ. ಯಾಕೆ ಅಂದರೆ, ಎಲ್ಲರೂ ಇಂಜಿನಿಯರೇ ಆಗಿಬಿಟ್ರೆ ಮತ್ತು ಸಮಾಜದಲ್ಲಿ ಅವಶ್ಯಕತೆ ಇರುವಂತಹ ಇನ್ನುಳಿದ ಸೇವೆಗಳನ್ನು ಮಾಡುವವರು ಯಾರು? ಉದಾಹರಣೆಗೆ ಇಂಜಿನಿಯರಿಂಗ್ ಆಗಿಬಿಟ್ರೆ ವೈದ್ಯಕೀಯ ಸೇವೆ ಮಾಡುವವರು ಯಾರು? ಮತ್ತು ಕೃಷಿ ಮಾಡುವವರು ಯಾರು? ಗೋರಕ್ಷಣೆ ಮಾಡುವವರು ಯಾರು?
ವ್ಯಾಪಾರ ಮಾಡುವವರು ಯಾರು? ಮತ್ತು ಆಡಳಿತ ನಡೆಸುವವರು ಯಾರು? ಸಂಚಾರ ವ್ಯವಸ್ಥೆ ಕೈಗೊಳ್ಳುವವರು ಯಾರು? ಈ ಹೈನುಗಾರಿಕೆಯನ್ನು ಮಾಡುವವರು ಯಾರು? ಒಂದೋ ಎರಡೋ? ಒಬ್ಬ ಮನುಷ್ಯ ಬದುಕೋದಕ್ಕೆ ಎಷ್ಟೆಲ್ಲ ವ್ಯವಸ್ಥೆಗಳು ಬೇಕು. ಈ ಎಲ್ಲ ವ್ಯವಸ್ಥೆಗಳನ್ನೂ ನಮಗೆ ಒದಗಿಸುವಂಥ ಬೇರೆ ಬೇರೆ ಸ್ವಭಾವದ ಜನರು ನಮಗೆ ಬೇಕು. ಹಾಗಿದ್ದಾಗ ಮಾತ್ರ ಈ ಸಮಾಜದ ಚಕ್ರ ಸರಿಯಾಗಿ ಉರುಳುತ್ತದೆ. ಆದ್ದರಿಂದ ಎಲ್ಲರೂ ಒಂದೇ ಸ್ವಭಾವದ ಜನರು ಆಗೋದಕ್ಕೆ ಆಗೋದಿಲ್ಲ. ಹಾಗಾದರೆ ಸಮಾಜದ ಚಕ್ರ ಸರಿಯಾಗಿ ಉರುಳೋದಿಲ್ಲ. ಇದನ್ನೆಲ್ಲ ಮನಗಂಡು ನಿಮ್ಮ ನಿಮ್ಮ ಕರ್ತವ್ಯವನ್ನು ಪರಮಾತ್ಮನ ಆರಾಧನೆ ಅಂತ ತಿಳಿದು ಮಾಡಿದರೆ ಕೆಲಸ ಬೇರೆ ಆದರೂ ಫಲ ಸಮಾನ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿಯೇ ಸಂಸದ್ಭವನದ ಮೇಲೂ ಈ ಶ್ಲೋಕವನ್ನು ಕೆತ್ತಿಟ್ಟಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಪೂರಕವಾಗಿ ಡಿ ವಿ ಜಿಯವರು ಒಂದು ಮಾತನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಬೇಕು. ಆ ಸಂಸಿದ್ಧಿ ಅದರಿಂದ ಏನಾಗತ್ತೆ ಅಂದರೆ ನಾವು ಮಾಡುವ ಕರ್ಮವನ್ನು ಪರಮಾತ್ಮನ ಆರಾಧನೆ ಅಂತ ತಿಳಿದು ಮಾಡಬೇಕು ಅಂತ. ಹಾಗೆ ಮಾಡಿದರೆ ಏನಾಗ್ತದೆ? ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿಂ, ವಿಹಿತದ ಸ್ಥಾನದಿಂ, ಸಹಜ ಗುಣಬಲದಿಂ, ಇಹಪರ ಸಮನ್ವಯದಿ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ. ಈ ಶ್ಲೋಕದ ಒಟ್ಟು ಜಿಸ್ಟ್ ಏನು ಅಂದರೆ ಇಷ್ಟು. ಹಾಗಾಗಿ ಅವರವರ ಕರ್ತವ್ಯವನ್ನು ಸರಿಯಾಗಿ ಮಾಡಿದರೆ ಇಷ್ಟೆಲ್ಲ ಸ್ಥಳಗಳಲ್ಲೂ ಅನುಕೂಲ ಆಗ್ತದೆ ಎನ್ನುವಂಥ ಮಾತನ್ನು ಅವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಸಾಕು ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಈ ಶ್ಲೋಕದಲ್ಲಿ ಹೇಳಿದಂಥ ಸಂಸಿದ್ಧಿಯನ್ನು ಪಡೆಯುವಂತಹ ಕ್ರಮವನ್ನು ಭಗವಂತ ಮುಂದಿನ ಶ್ಲೋಕದಿಂದ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾನೆ ಅಂದರೆ, ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಅಂತರ್ಯಾಮಿಯಾದಂತಹ ಯಾವ ಪರಮಾತ್ಮನಿಂದ ಸಮಸ್ತ ಭೂತಗಳ ಉತ್ಪತ್ತಿಯಾಗಿದೆಯೋ ಅಥವಾ ಈ ಭೂತಗಳ ಕ್ರಿಯೆ ನಡೀತಾ ಇದೆಯೋ, ಮತ್ತು ಯಾರಿಂದ ಈ ಎಲ್ಲ ವಿಶ್ವವೂ ವ್ಯಾಪ್ತ ಆಗಿದೆಯೋ ಆ ಈಶ್ವರನನ್ನು ಮಾನವ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ತನಗೆ ವಿಹಿತವಾದ ಕರ್ಮದಿಂದ ಅರ್ಚಿಸಿದರೆ ಜ್ಞಾನನಿಷ್ಠಾಯೋಗ್ಯತೆ ಎನ್ನುವಂತಹ ಸಿದ್ಧಿಯನ್ನು ಪಡಿತಾನೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಬ್ರಹ್ಮವಸ್ತು ಎನ್ನುವಂಥದ್ದು ಒಂದು ಇದೆ ಅನ್ನೋದನ್ನು ಹಿಂದಿನಿಂದ ಹೇಳ್ತಾ ಬಂದಿದ್ದೇವೆ. ಆ ಬ್ರಹ್ಮವಸ್ತುವಿನಿಂದಲೇ ಸಕಲ ಜೀವಿಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯ. ಅದಕ್ಕೆ ಇನ್ನೊಂದು ಹೆಸರು ಪರಮಾತ್ಮ ಅಂತ. ಆ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ. ಹಾಗೆ ಹೇಳಿದ್ರಿಂದಲೇ ನಮ್ಮ ಒಳಗೂ ಇದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ. ನಮ್ಮ ಒಳಗೆ ಇರುವಂಥ ಅವನನ್ನು ಅಂತರ್ಯಾಮಿ ಅಂತ ಕರೀತಾರೆ. ಅಂದರೆ ನಮ್ಮ ಒಳಗೆ ಇದ್ದು ನಮ್ಮನ್ನು ನಿಯಂತ್ರಣ ಮಾಡ್ತಾನೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಅಂತರ್ಯಾಮಿ ಅಂತ ಕರೀತಾರೆ. ಅವನು ಚೈತನ್ಯ ಸ್ವರೂಪ. ಆ ಚೈತನ್ಯ ಸ್ವರೂಪನಾದ ಅವನು ಅಲ್ಲಿ ಇರುವುದರಿಂದ ಅವನಿಗೆ ಅತ್ಯಂತ ಸನಿಹದಲ್ಲಿರುವಂತಹ ಬುದ್ಧಿ ಜಡವಾಗಿದ್ರೂ ಸಹ ಅದು ಚೇತನದಂತೆ ಕೆಲಸ ಮಾಡ್ತದೆ. ಬುದ್ಧಿಯ ಸಂಸರ್ಗಕ್ಕೆ ಬಂದಂಥ ಮನಸ್ಸು ಅದು ಜಡವಾಗಿದ್ರೂ ಸಹ ಚೇತನದಂತೆ ಕೆಲಸ ಮಾಡ್ತದೆ. ಆ ಮನಸ್ಸಿನ ಹಿಡಿತದಲ್ಲಿರುವಂತಹ ಇಂದ್ರಿಯಗಳು ಅವು ಜಡವಾಗಿದ್ರೂ ಸಹ ಅವು ಸಹ ಚೇತನದಂತೆ ಕೆಲಸ ಮಾಡ್ತವೆ. ಮತ್ತು ಈ ದೇಹ ಇದು ಜಡವಾಗಿದ್ರೂ ಸಹ ಅದೂ ಸಹ ಚೇತನದಂತೆ ಕೆಲಸ ಮಾಡ್ತದೆ. ನಾನೀಗ ಒಳಗಿಂದ ಹೊರಕ್ಕೆ ಬಂದಿದ್ದೇನೆ.
ಇನ್ನೊಮ್ಮೆ ಹೊರಗಿನಿಂದ ಒಳಕ್ಕೆ ಹೋಗ್ಬಿಡ್ತೇನೆ. ದೇಹ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವೂ ಸಹ ಜಡವಾಗಿದ್ರೂ ಸಹ ಆ ಚೈತನ್ಯ ಸ್ವರೂಪನಾದ ಪರಮಾತ್ಮನ ಸಂಪರ್ಕದಿಂದಾಗಿ ಎಲ್ಲವೂ ಚೇತನದಂತೆ ಕೆಲಸ ಮಾಡ್ತವೆ. ಅವನು ಆ ಜಾಗ ಬಿಟ್ಟ ಅಂದರೆ ಇವುಗಳ ಜಡತ್ವ ಎಲ್ಲರಿಗೂ ಅರಿವಿಗೆ ಬರ್ತದೆ. ಅದು ಹೇಗುಂಟು ಅಂತ ಕೇಳಿದರೆ ನೇರ ಶಬ್ದದಿಂದ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಚೇತನ ರಹಿತವಾದ ದೇಹ ನೋಡಿದರೆ ನೋಡಲಿಕ್ಕಾಗತ್ತಾ? ಹಾಗೆ ಅವನಿಂದಾಗಿ ಈ ಎಲ್ಲವೂ ಸಹ ನಡೀತಾ ಇರ್ತದೆ. ಅವನಿಲ್ಲದಿದ್ದರೆ ದೇಹದ ಯಾವ ಚಟುವಟಿಕೆಯೂ ಸಹ ನಡೆಯೋದಿಲ್ಲ. ಈ ಎಲ್ಲ ಕ್ರಿಯೆ ಹಿಂದೆ ಅವನ ಇರುವಿಕೆ ಅಗತ್ಯ. ಹೆಚ್ಚೇಕೆ ಒಳಗಡೆಯಿಂದ ರಕ್ತ ಸಂಚಾರ, ಹೃದಯ ಬಡಿತ ಮತ್ತು ಈ ನಾಡಿಗಳ ಈ ಎಲ್ಲ ಕ್ರಿಯೆಗಳು ಇವು ಯಾವೂ ಸಹ ನಡೆಯೋದಿಲ್ಲ. ಹಾಗಾಗಿ ಅವನಿದ್ದರೆ ಇಲ್ಲಿನ ಎಲ್ಲ ಕೆಲಸ. ಅವನಿದ್ದರೆ ಅಂದರೆ ಅವನು ಹೇಗಿದ್ದಾನೆ ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಗುಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಉಪನಿಷತ್ತಿನಲ್ಲಿ ನಮ್ಮ ಹೃದಯದ ಒಳಗಿರುವಂತಹ ಸ್ಪೇಸನ್ನು ದಹರಾಕಾಶ ಅಂತ ಕರೀತಾರೆ. ಆಕಾಶ ಅಂದರೆ ಖಾಲಿ ಜಾಗ. ಆ ಖಾಲಿ ಜಾಗದಲ್ಲಿ ಚೈತನ್ಯ ರೂಪನಾದಂತಹ ಪರಮಾತ್ಮ ಇದ್ದಾನೆ. ಉಪನಿಷತ್ತು ಹೇಳುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಅವನಿಲ್ಲದೇ ಇದ್ದರೆ ಯಾವನು ತಾನೇ ಈ ಪ್ರಾಣದಿಂದ ಇರ್ತಾನೆ? ಅಷ್ಟೇ ಅಲ್ಲ, ಯದೇಶ ಆಕಾಶ ಆನಂದೋ ನ ಸ್ಯಾತ್. ಆ ಆನಂದ ಸ್ವರೂಪನಾದಂತಹ ಆಕಾಶ ಎನ್ನುವಂತಹ ಶಬ್ದವನ್ನು ಕರೆಯುವಂಥ ಅವನಿಲ್ಲದೇ ಇದ್ದರೆ ಏನು ನಡೀತದೆ ಇಲ್ಲಿ? ಏನೂ ಸಹ ನಡೆಯೋದಿಲ್ಲ. ಹೀಗೆ ಆತ ಈ ನಮ್ಮ ಹೃದಯ ಗವಿಯೊಳಗೆ, ಹೃದಯ ಗುಹೆಯೊಳಗೆ ಆನಂದ ರೂಪದಿಂದಿದ್ದಾನೆ. ಇದರಿಂದಾಗಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳೆಲ್ಲವೂ ಸಹ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಾತು ಏನ ಸರ್ವಮಿದಂ ತತಂ ಅಂತಾನೆ. ಅಂದರೆ ಆ ಪರಮಾತ್ಮ ನಮಗೆ ಕರ್ಮಯೋಗವನ್ನು ಆಚರಿಸಲಿಕ್ಕೆ ಬೇಕಾದಂಥ ಈ ಪ್ರಪಂಚವನ್ನು ಕೊಟ್ಟಿದ್ದಾನೆ. ಪ್ರಪಂಚ ಕೊಟ್ಟಿದ್ದಾನೆ ಅಂದರೆ ಉಪನಿಷತ್ತು ಹೇಳುವ ಹಾಗೆ ಅವನೇ ಪ್ರಪಂಚ ರೂಪದಲ್ಲಿ ತೋರ್ತಾನೆ, ಅಥವಾ ತಾನೇ ಪ್ರಪಂಚಾಕಾರವಾಗಿ ತನ್ನನ್ನು ಮಾರ್ಪಡಿಸಿಕೊಂಡಿದ್ದಾನೆ. ಅಲ್ಲಿಗೆ ಈ ಪ್ರಪಂಚ ರೂಪನಾದಂತಹ ಪರಮಾತ್ಮನ ಸೇವೆಯೇ ನಮ್ಮೆಲ್ಲರ ಕರ್ಮಯೋಗ. ಹಾಗಾಗಿ ಪ್ರಪಂಚದ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವಾಗಲೂ ಸಹ ನಾನು ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವ ಬರಬೇಕು. ಈಶಾವಾಸ್ಯ ಉಪನಿಷತ್ತು ಮುಂದುವರೆದು ಹೇಳುತ್ತದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂಜಗತ್. ಇದೆಲ್ಲವೂ ಸಹ ಅವನಿಂದ ವ್ಯಾಪಿಸಲ್ಪಟ್ಟಿದೆ ಅಂತ. ನಾವು ಇದನ್ನು ಹಿಂದೆ 7ನೇ ಅಧ್ಯಾಯದಲ್ಲೂ ನೋಡ್ಕೊಂಡು ಹೋಗಿದ್ದೇವೆ. ಪರಮಾತ್ಮನ 2 ಪ್ರಕೃತಿಗಳಲ್ಲಿ ಇದೂ ಸಹ ಒಂದು ಪ್ರಕೃತಿ, ಅವನ ಶರೀರ ಎನ್ನುವಂಥದ್ದನ್ನು. ಹೀಗೆ ಈ ಪರಮಾತ್ಮ, ಪ್ರಪಂಚಾಕಾರವಾದ ಪರಮಾತ್ಮನ ಆರಾಧನೆಯಿಂದ ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿಯಾದಾಗ ಆತ್ಮಸಾಕ್ಷಾತ್ಕಾರಕ್ಕೆ ಮುಖ್ಯವಾದಂಥ ಅರ್ಹತೆ ಬರ್ತದೆ ಎನ್ನುವಂಥದ್ದೇ ಇಲ್ಲಿ ಹೇಳಿದಂತಹ ಸಿದ್ಧಿ. ಏನ ಸರ್ವಮಿದಂ ತತಂ ಅಂತ ಹೇಳಿ ಆದಮೇಲೆ ಸ್ವಕರ್ಮ ನಿರತ ಸಿದ್ಧಿಂ ಯಥಾವಿಂದತಿ ತಚ್ಛೃಣು ಅಂತ ಭಗವಂತ ಹೇಳಿದ. ಹಾಗೆ ತಮಗೆ ವಿಹಿತವಾದಂಥ ಕರ್ತವ್ಯ ಕರ್ಮದ ಮೂಲಕವೇ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಅದರಿಂದ
ಮೋಕ್ಷ ಸ್ವರೂಪದ ಸಿದ್ಧಿಯನ್ನು ಪಡಿತಾನೆ ಅಥವಾ ಪಡಿಬಹುದು ಎನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಭಗವಂತ ಹೇಳಿದ. ಹಾಗೆ ಹೇಳಿ ಆದಮೇಲೆ ಈ ಸ್ವಕರ್ಮವೇ ಸ್ವಧರ್ಮ, ಅವನವನ ಕರ್ಮವೇ ಅವನವನ ಧರ್ಮ, ಮತ್ತು ಸ್ವಧರ್ಮದಿಂದಲೇ ಅವನಿಗೆ ಶ್ರೇಯಸ್ಸು, ಆದ್ದರಿಂದ ಅದನ್ನು ಬಿಡಬಾರದು ಎನ್ನುವಂಥದ್ದನ್ನು ಮುಂದಿನ ಈ 47ನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ತನ್ನ ಧರ್ಮ ಯಾವುದಾದರೂ ಸಹ ಆಗಿರಲಿ, ಅದು ಕೊರತೆಯಿಂದ ಕೂಡಿದ್ರೂ ಸಹ ಚೆನ್ನಾಗಿ ಅನುಷ್ಠಾನ ಮಾಡಿದಂಥ ಪರಧರ್ಮಕ್ಕಿಂತಲೂ ಸಹ ಸ್ವಧರ್ಮವು ಹೆಚ್ಚು ಶ್ರೇಯಸ್ಕರ. ಸ್ವಭಾವದಿಂದ ನಿಯತವಾದಂತಹ ಸ್ವಕೀಯ ಕರ್ಮವನ್ನು ಆಚರಿಸುವಂಥವನಿಗೆ ಯಾವ ಪಾಪವೂ ಬರುವುದಿಲ್ಲ. ಇದು ಈ ಶ್ಲೋಕದ ಅರ್ಥ. ಸುಲಭವಾಗಿ ಹೇಳಬೇಕು ಅಂದರೆ, ಪರರ ಧರ್ಮವನ್ನು ನಾವು ಸುಲಭವಾಗಿ ಆಚರಿಸಬಹುದು ಅಂತ ಅಂದ್ಕೊಂಡ್ರೂ, ನಮ್ಮ ಕರ್ಮದಲ್ಲಿ ದೋಷ ಇದೆ ಅಂತ ಅಂದುಕೊಂಡು ಮಾಡಿದ್ರೂ ಸಹ ನಾವು ನಮ್ಮ ಕರ್ಮವನ್ನು ಬಿಡುವಂತಿಲ್ಲ, ಬೇರೆಯವರ ಕರ್ಮವನ್ನು ಆಚರಿಸುವಂತಿಲ್ಲ. ಯಾಕೆ ಹೇಳ್ತಾನೆ ಅಂದರೆ, ಭಗವಂತ ನಿನ್ನ ಕರ್ಮವನ್ನು, ನಿನ್ನ ಧರ್ಮವನ್ನು ನೀನು ಆಚರಿಸಿದಾಗ ಅಲ್ಲಿ ದೋಷ ಉಂಟಾದ್ರೂ ಸಹ ದೋಷ ನಿನಗೆ ಅಂಟೋದಿಲ್ಲ ಅಂತ. ಆದರೆ ಬೇರೆಯವರ ಧರ್ಮವನ್ನು ಆಚರಿಸಲಿಕ್ಕೆ ಹೋದಾಗ ಅಲ್ಲಿರುವ ದೋಷ ನಿನಗೆ ಅಂಟಿಯೇ ಅಂಟ್ತದೆ ಅಂತ. ಹಿಂದೆ ಬಂದಿತ್ತು ಮಾತು, ಪರಧರ್ಮೋ ಭಯಾವಹ ಅಂತ. ಪರಧರ್ಮ ಅದು ಭಯಾನಕ ಅಂತ. ಈ ಸಂದರ್ಭ ಬಂದಿದ್ದಕ್ಕೆ ಒಂದು ಮಾತನ್ನು ಜ್ಞಾಪಿಸಿಬಿಡ್ತೇನೆ. ಇದು ಗೀತೆಗೆ ನೇರ ಸಂಬಂಧಪಟ್ಟಿದ್ದಲ್ಲ, ವಿಷಯದಿಂದ ಸ್ವಲ್ಪ ನಾನು ಆಚೆ ಹೋಗ್ತೇನೆ. ನಮ್ಮಲ್ಲಿ ಕೆಲವು ಮತದವರು ಈ ಮತಾಂತರ ಮಾಡುವುದು ಎನ್ನುವಂತಹ ಕೆಟ್ಟ ಆಚರಣೆಯನ್ನು ಇಟ್ಟುಕೊಂಡವರಿದ್ದಾರೆ. ಇದರ ಉದ್ದೇಶ ಇನ್ನೇನಿಲ್ಲ. ಯಾಕೆಂದರೆ ಅದರ ನೇರ ಒಂದು ಫಲ ನಮಗೆ ಕಾಣುವುದೇನು ಅಂದರೆ, ರಾಜಕೀಯವಾಗಿ ನಾವು ಬೆಳಿಬೇಕು ಎನ್ನುವಂಥದ್ದು, ಈ ದೇಶದ ಗದ್ದುಗೆಯನ್ನು ನಾವು ಹಿಡಿಬೇಕು ಅಂತ. ಹಾಗಿಲ್ಲದೇ ಇದ್ದರೆ ಬೇರೆ ಬೇರೆ ದೇಶದಲ್ಲೂ ಬೇಕಷ್ಟು ಜನ ಸಮುದಾಯ ಇದ್ದಾರೆ, ಅವ್ರನ್ನೆಲ್ಲ ಮತಾಂತರ ಮಾಡಲಿಕ್ಕೆ ಮುಂದೆ ಹೋಗೋದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಒಂದು, ಇಲ್ಲಿನ ಜನ ನಾವು ಹೇಳ್ದಂಗೆ ಕೇಳ್ತಾರೆ ಎನ್ನುವಂಥದ್ದು ಇನ್ನೊಂದು. ಇಷ್ಟು ಹಿನ್ನೆಲೆಯಲ್ಲಿ ಸರಿ, ಮತಾಂತರ ಮಾಡೋಣ, ಮಾಡಿದ್ರಿ ಸಂತೋಷ, ಏನೇನು ಸಬೂಬುಗಳನ್ನು ಹೇಳಿ ಮಾಡ್ತಾರೆ, ಹಾಗೆ ಹೀಗೆ ನೇರ ಸ್ವರ್ಗಕ್ಕೆ ಏಣಿ ಹಾಕ್ತೇವೆ ಹೀಗೆ ಅಂತ. ಸ್ವರ್ಗಕ್ಕೆ ಏಣಿ ಹಾಕುವುದು ಇರಲಿ, ಸತ್ತ ಮೇಲೆ ಅವರ ಕ್ರಿಮೇಷನ್ ಗ್ರೌಂಡಲ್ಲೂ ಸಹ ಮತಾಂತರಿತ ಆದವರಿಗೆ ಅವಕಾಶ ಇಲ್ಲ. ಆದರೆ ಇದು ಕೊನೆಗೆ ಗೊತ್ತಾಗುವಂಥದ್ದು, ಅಲ್ಲಿವರೆಗೆ ಕಾಲ ಮಿಂಚೋಗುತ್ತೆ. ಹಾಗೆ ಮತಾಂತರಗೊಂಡಂತಹ ವ್ಯಕ್ತಿಗೆ ಈ ವಿಷಯ ಏನಾದರೂ ಗೊತ್ತಾದರೆ, ಪರಧರ್ಮೋ ಭಯಾವಹ, ಗೀತಾಚಾರ್ಯನ ಮಾತು ಎಷ್ಟು ಸತ್ಯ ನೋಡಿ. ಛೇ, ಬದುಕಿನಲ್ಲಂತೂ ನಮ್ಮನ್ನು ಕೊನೆಯಲ್ಲಿ ನಿಲ್ಲಿಸಿದರು ಪ್ರಾರ್ಥನೆಗೆ, ಸತ್ತ ಮೇಲೆ ಅಲ್ಲೂ ಸಹ ನಮ್ಮ ಪಕ್ಷಪಾತವ ಅಂತ ಗೊತ್ತಾದರೆ ಭಯ ಆಗದೇ ಇರುತ್ತಾ? ಎಂಥ ಮಾತು ಹೇಳಿದ ಗೀತಾಚಾರ್ಯ. ಹಾಗಾಗಿ ಅವರವರ ಸ್ವಭಾವಕ್ಕೆ ತಕ್ಕುದಾದ ಕರ್ಮವನ್ನು ಪರಮಾತ್ಮನ ಪ್ರೀತಿಗಾಗಿ ಮಾಡಿದಾಗ ಇಲ್ಲಿಯೇ ನಿನಗೆ ಮೋಕ್ಷದ ಅರ್ಹತೆ ಬರ್ತದೆ ಅಂತಾನೆ. ಯಾಕೆಂದರೆ ನನ್ನ ಈ ಧರ್ಮಾಚರಣೆಯಲ್ಲಿ ನೀನು ವಾರದಲ್ಲಿ
7 ದಿವಸ ಪಾಪವನ್ನು ಮಾಡಿ 8ನೇ ದಿವಸ ಕಳ್ಕೊಂಡು ಅವತ್ತು ಪುನಃ ಪಾಪ ಮಾಡೋದಕ್ಕೆ ಲೈಸೆನ್ಸ್ ಕೊಡೋದು ಅಂತ ಇಲ್ಲ. ಆದ್ದರಿಂದ ಭಗವಂತ ಹೇಳ್ತಾನೆ, ಅವರವರ ಧರ್ಮ ಅವರವರಿಗೆ ಹೆಚ್ಚು ಅನುಕೂಲ ಅಂತ, ಅವರವರ ಕರ್ಮ ಅವರವರಿಗೆ ಹೆಚ್ಚು ಶ್ರೇಯಸ್ಕರ ಅಂತ. ಕೆಲವೊಮ್ಮೆ ಲೋಕದಲ್ಲಿ ನಮಗೆಲ್ಲರಿಗೂ ಅನ್ನಿಸ್ತದೆ, ನಮ್ಮ ಕೆಲಸಕ್ಕಿಂತ ಬೇರೆಯವರ ಕೆಲಸವೇ ಹೆಚ್ಚು ಚಂದ, ಅಲ್ಲಿ ಹೆಚ್ಚು ಅನುಕೂಲಗಳಿವೆ, ನನ್ನ ಕೆಲಸದಲ್ಲಿ ಅನುಕೂಲಕ್ಕಿಂತ ಅನನುಕೂಲತೆಗಳೇ ಹೆಚ್ಚಾಗಿವೆ, ಹೀಗೆಲ್ಲ ಅನ್ನಿಸ್ತದೆ. ಹಾಗಾಗಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಪದೇ ಪದೇ ತಮ್ಮ ಕೆಲಸವನ್ನು ಬದಲಾವಣೆ ಮಾಡ್ತಾನೇ ಇರ್ತಾರೆ. ಯಾಕೆ ಅಂದರೆ ಇದಕ್ಕಿಂತ ಅದು ಚಂದ, ಅದಕ್ಕಿಂತ ಇನ್ನೊಂದು ಚಂದ, ಹೀಗೆ ಅಂಥೇಳಿ ಕೊನೆಗೆ ಬದಲಾವಣೆ ಮಾಡ್ತಾ 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 ಎಲ್ಲೂ ಸರಿಯಾಗಿ ತಳ ಊರೋದಕ್ಕೆ ಆಗದೆ ಕೊನೆಯಲ್ಲಿ ಒಂದು ರೀತಿ ಯಾವ್ಯಾವುದೋ ರೀತಿಯಲ್ಲಿ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಬರ್ತದೆ. ಜೀವನ ಹಾಗೇನೆ ಮುಗಿದೂ ಸಹ ಹೋಗ್ತದೆ. ಮೂಲತಃ ಪ್ರತಿಯೊಬ್ಬನಿಗೂ ಸಹ ಅವನವನ ಕೆಲಸದಲ್ಲಿ ಕರ್ಮದಲ್ಲಿ ಇರಬೇಕಾದದ್ದು ಶ್ರದ್ಧೆ. ಆಮೇಲೆ ಆ ಕೆಲಸದಿಂದ ಬರುವಂಥ ಮೆಚ್ಚುಗೆ. ಇವತ್ತು ನಾವು ಏನು ಮಾಡ್ತೇವೆ ಅಂದರೆ ಮೊದಲು ಮೆಚ್ಚುಗೆಯನ್ನು ನಿರೀಕ್ಷಣೆ ಮಾಡ್ತೇವೆ, ಮೆಚ್ಚುಗೆ ಬಂದರೆ ಆಮೇಲೆ ಸ್ವಲ್ಪ ಶ್ರದ್ಧೆಯನ್ನು ಇಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಲೋಕದ ಸ್ವಭಾವ. ಆದರೆ ಭಗವಂತ ಹೇಳ್ತಾನೆ, ಮೊದಲು ಶ್ರದ್ಧೆ ಆಮೇಲೆ ಮೆಚ್ಚುಗೆ ಅಂತ. ಮೆಚ್ಚುಗೆಯೇ ಮೊದಲಲ್ಲ. ಯಾಕಲ್ಲ ಅಂದರೆ ತನ್ನ ಕೆಲಸದಲ್ಲಿ ಮೆಚ್ಚುಗೆ ಇಲ್ಲದೆ ಇರೋದಕ್ಕೆ ಹಾಗಿದ್ರೆ ಏನು ಕಾರಣ ಅಂದರೆ ಇದಕ್ಕೆ 2 ಕಾರಣಗಳಿವೆ ಅಂತಾನೆ ಭಗವಂತ. ಮೊದಲನೆಯದಾಗಿ ತನ್ನ ಕೆಲಸದಲ್ಲಿ ಏನೋ ಒಂದು ವೈಗುಣ್ಯ ಅಂದರೆ ಕೊರತೆ ಇದೆ ಎನ್ನುವಂಥದ್ದು ಒಂದು ಭಾವನೆ. ಎರಡನೇದು ಈ ಇನ್ನೊಬ್ಬರ ಕೆಲಸಕ್ಕಿಂತಲೂ ಮತ್ತು ಬೇರೆ ಅಂದರೆ ತನ್ನ ಕೆಲಸಕ್ಕಿಂತಲೂ ಬೇರೆಯವರ ಕೆಲಸದಲ್ಲಿ ಹೆಚ್ಚು ಅನುಕೂಲತೆ ಇದೆ ಎನ್ನುವಂಥದ್ದು. ಈ ಅಂದರೆ ಗುಣಾಧಿಕ್ಯ ಅಲ್ಲುಂಟು ಅಂತ. ಇದೆರಡೂ ಸಹ ಕೆಲವು ಸಲ ಸತ್ಯ ಆಗಿ ಇರಬಹುದು. ಆದರೆ ಒಂದನ್ನು ನೆನಪಿಟ್ಕೊಳ್ಬೇಕು, ಕೆಲವೊಮ್ಮೆ ಕೆಲಸದಲ್ಲಿ ಶ್ರದ್ಧೆ ಇಲ್ಲದಿದ್ರೂ ಸಹ ಈ ಎರಡೂ ನಮಗೆ ಎದ್ದು ಕಾಣುತ್ತವೆ. ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇಲ್ಲದಿದ್ರೂ ವೈಗುಣ್ಯ ಕಾಣುತ್ತದೆ, ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇಲ್ಲದಿದ್ರೂ ಸಹ ಪರರ ಕೆಲಸದಲ್ಲಿ ಗುಣಾಧಿಕ್ಯ ಕಂಡು ಬರುತ್ತದೆ. ಹೀಗೆ ಈ ಭಾವನೆ ಕಡಿಮೆ ಆಗಬೇಕು ಅಂತಾದರೆ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಎನ್ನುವಂಥದ್ದು ಅನಿವಾರ್ಯ ಅಂತಾನೆ ಭಗವಂತ. ಇನ್ನೊಬ್ಬರ ಕೆಲಸ ಅನುಕೂಲಕರವಾಗುಂಟು, ಗುಣಾಧಿಕ್ಯ ಉಂಟು ಅಂದ ಮಾತ್ರಕ್ಕೆ ಆ ಕೆಲಸ ನಮಗೆ ಸಿಕ್ಕೀತೆ ಅಂತ ಪ್ರಶ್ನೆ. ಸಿಕ್ಕಿತು ಅಂತ ಅಂದ್ಕೊಳ್ಳೋಣ, ಅದು ನಿನ್ನ ಸ್ವಭಾವಕ್ಕೆ ಒಗ್ಗೀತೆ ಅಂತ. ಒಗ್ಗೀತು ಅಂತ ಅಂದ್ಕೊಳ್ಳೋಣ, ಹಾಗಿದ್ರೆ ಅಲ್ಲಿ ದೋಷ ಇಲ್ಲವೇ ಅಂದರೆ ಅಲ್ಲೂ ದೋಷ ಉಂಟು ಅಂತ. ನೋಡಿ, ಇವೆಲ್ಲವೂ ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾದಂತಹ ವಿಚಾರ ಘಟ್ಟಗಳು. ಹೀಗೆ ಎಲ್ಲ ಕಡೆಗೂ ಸಹ ಈ ತೊಡಕುಂಟು. ಹಾಗಾಗಿ ನೀನು ಬಾಣಲೆಯಿಂದ ಎದ್ದು ಬೆಂಕಿಗೆ ಬೀಡೋ ಕೆಲಸ ಮಾಡಬೇಡ, ಬಾಣಲೆಯಲ್ಲೇ ಹೊರಡು ಅಂತಾನೆ ಭಗವಂತ. ಅದಕ್ಕಾಗಿ ತನ್ನ ಕೆಲಸದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಂಡಾಗ ಹಂತ ಹಂತವಾಗಿ ನಿನ್ನ ಸ್ವಭಾವ ಅದನ್ನು ಜೀರ್ಣಿಸಿಕೊಳ್ಳುತ್ತದೆ ಅಂತ. ನಮಗೆ ಕೆಲವು ಸಲ ಲೋಕದಲ್ಲಿ ಕೆಲವು ಜನರನ್ನು ಕಂಡಾಗ ಅನ್ನಿಸ್ತದೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಈ ರಸ್ತೆಗಳಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋರು ಇರ್ತಾರೆ ಪಾಪ. ನಾವು ಬೆಳಗ್ಗೆ 7:15 ರಸ್ತೆಗೆ ಇಳಿದ್ರೆ ನಮ್ಗಿಂತ ಮೊದಲೇ ಅವ್ರು ಬಂದಿರ್ತಾರೆ ಅಲ್ವಾ. ನಾವು ರಾತ್ರಿ 9 ಗಂಟೆಗೆ ಹೋಗ್ತಾಯಿದ್ರೆ ಇನ್ನೂ ಸಹ ಕೆಲಸ ಮಾಡ್ತಾನೆ ಇರ್ತಾರೆ. ನಮಗೆ ಮುಂದ್ಗಡೆಯಿಂದ ಬರುವಂಥ ಯಾವುದೋ ಒಂದು ವಾಹನದ ಲೈಟ್ ಕಣ್ಣಿಗೆ ತಾಗಿದರೂ ಸಹ ತಡ್ಕೊಳಕ್ಕಾಗೋದಿಲ್ಲ. ಅವರು ಇಂಥ ಅಸಂಖ್ಯಾತ ವಾಹನಗಳ ಬೆಳಕಲ್ಲಿ ಕೆಲಸ ಮಾಡಬೇಕು. ಆದರೆ ಅವನು ತನ್ನ ಕೆಲಸದಿಂದ ಎಷ್ಟೋ ಸಲ ಗೊಣಗ್ಬೋದು, ಅಯ್ಯೋ ನನಗೆ ಯಾಕಪ್ಪ ಈ ಕೆಲಸ ಹೀಗೆ ಅಂತ. ಇಂಥ ಸಂದರ್ಭದಲ್ಲಿ
ನಾನು ಒಂದು ಉದಾಹರಣೆ ಕೊಟ್ಟೆ, ಇದು ಎಲ್ಲರ ಬದುಕಿನಲ್ಲೂ ಬರ್ತದೆ. ಅವರವರ ಕೆಲಸದಲ್ಲಿ ಕೆಲವು ಸಲ ಅಸಮಾಧಾನ ಆಗೋದುಂಟು. ಗೀತೆ ಇದಕ್ಕೆ ಏನು ಹೇಳುತ್ತೆ ಅಂದರೆ, ಕೇವಲ ಮೆಚ್ಚುಗೆ ಬೆನ್ನತ್ತಿ ಹೋಗಬೇಡ, ಶ್ರದ್ಧೆಯನ್ನು ಇಟ್ಟು ಕೆಲಸ ಮಾಡು. ಅದರ ಜೊತೆಗೆ ಇನ್ನೊಂದು ನೆನಪಿಟ್ಕೋ, ನಾನು ಮಾಡ್ತಾ ಇರುವಂಥದ್ದು ಕೇವಲ ಸರ್ಕಾರಕ್ಕಷ್ಟೇ ಅಲ್ಲ, ಈ ಕೆಲಸದ ಒಂದಂಶ ಸಾಮಾಜಿಕ ಸೇವೆಯಿಂದ ಕೂಡಿದೆ ಅನ್ನೋದನ್ನು ಮರಿಬೇಡ ಅಂತ. ಆಗ ಏನಾಗುತ್ತೆ ಕೇಳಿದರೆ, ಆ ಕೆಲಸದೊಳಗೆ ಅವನಿಗೆ ತಪ್ಪು ಅಂತ ಕಾಣುವಂಥ ಗುಣಗಳೆಲ್ಲ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತವೆ. ಹೇಗೆ ಅಂತ ಅಂದರೆ ನಾವು ನೋಡುವ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ನಮ್ಮ ದೃಷ್ಟಿ ಬದಲಾವಣೆ ಆದಾಗ ಆ ಕೆಲಸದಲ್ಲಿ, ಅಂದರೆ ನಮ್ಮ ಕೆಲಸದಲ್ಲಿರುವಂಥ ವೈಗುಣ್ಯ ಕಡಿಮೆ ಆದ ಭಾವ ನಿನಗೆ ಬರ್ತದೆ. ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ಸಹ ಈ ಎಲ್ಲ ತೊಂದರೆಗಳು ತೊಡಕುಗಳು ಇದ್ದೇ ಇವೆ. ಮತ್ತಷ್ಟೇ ಅಲ್ಲ, ಆ ಶ್ರದ್ಧೆಯ ಜೊತೆಗೆ ನನ್ನ ಕೆಲಸದಿಂದ ಪರಮಾತ್ಮನಿಗೆ ಪ್ರೀತಿ ಆಗಬೇಕು ಅಂತ. ನನಗೆ ಇತ್ತೀಚೆಗೆ ಒಬ್ಬ ಅಂಚೆಯ ಅಣ್ಣ ಸಿಕ್ಕಿದ. ಒಂದು ಸಲ ಮಾತ್ರ ನೋಡಿದಾಗ ನಾನು ಸುಮ್ಮನೆ ನಕ್ಕಿದ್ದೆ. ಅದಾದಮೇಲೆ ಸಿಕ್ಕಾಗೆಲ್ಲ ಅವನು ಏನಾದರೂ ಒಂದು ಮಾತನಾಡಿ ಹೋಗ್ತಿದ್ದ. ನನಗೆ ಬಹಳ ಆಶ್ಚರ್ಯ ಆಯಿತು. ಕೇಳಿದೆ, ನಿನ್ನ ಕೆಲಸದ ಈ ಮಧ್ಯದಲ್ಲಿ ನಿನಗೆ ಮಾತನಾಡೋದಕ್ಕೆ ಪುರುಷತ್ವ ಇದೆಯೇನಪ್ಪ ಅಂತ ಕೇಳಿದೆ ನಾನು. ಆಗ ಆತ ಒಂದು ಮಾತಂದ, ನಾವು ಒಳ್ಳೆಯವರಾದರೆ ನಮ್ಮ ಕೆಲಸವನ್ನು ಪರಮಾತ್ಮನ ಪೂಜೆ ಅಂತ ಭಾವಿಸಿ ಕೆಲಸ ಮಾಡಿದರೆ ಎಲ್ಲದಕ್ಕೂ ಸಮಾಧಾನ ಉಂಟು, ಎಲ್ಲ ಜನರಿಗೂ ಸಮಾಧಾನ ಮಾಡೋಕ್ಕಾಗತ್ತೆ ಅಂದ ಅವನು. ಅವನೇನು ತುಂಬ ಓದಿದವನಲ್ಲ. ಆಮೇಲೆ ಒಂದು ಮಾತಂದ ಅವನು, ನಾನು ಹಿಂದೆ ಒಂದು ಏರಿಯಾದಲ್ಲಿದ್ದೆ, ನನ್ನ ಕರ್ತವ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದೆ. ಮನೆಗೆ ಬೀಗ ಹಾಕಿ ಹೋದಾಗ ಕೆಲವು ಸಲ ಅವರು ಇಲ್ಲ ಅಂತ ಗೊತ್ತಾದಾಗ ನನ್ನ ಸಮಯ ಅಲ್ಲದೆ ಬೇರೆ ಸಮಯದಲ್ಲಿ ಹೋಗಿ ನಾನು ಅವರಿಗೆ ಅಂಚೆಯನ್ನು ಡೆಲಿವರಿ ಮಾಡಿದೆ. ಕೊನೆಗೆ ಹೇಳಿದ, ನನಗೆ ವರ್ಗಾವಣೆ ಆದಾಗ ನೋಡಿ ನನಗೆ ಸುಮಾರು 5,000 ವಾಚನ್ನು ಕೊಟ್ಟು ನನಗೆ ಸನ್ಮಾನ ಮಾಡಿ ಕಳಿಸಿದರು ಅಂತ. ಇವತ್ತಿಗೂ ಜಯನಗರ ಬಡಾವಣೆಯಲ್ಲಿ ಆತ ಇದ್ದಾನೆ. ನನಗೆ ತಕ್ಷಣ ನೆನಪಿಗೆ ಬಂದದ್ದು ಇದೇ ಮಾತು, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮೋ ಭಯಾವಹ. ಡೇ ಟು ಡೇ ಲೈಫಿಗೆ ಅಪ್ಲೈ ಆಗುವಂಥ ಎಷ್ಟು ಮಾತುಗಳನ್ನು ಗೀತೆ ನಮಗೆ ಹೇಳುತ್ತೆ ಅಂತ. ಹೀಗೆ ಈ ನನ್ನ ಕೆಲಸದಿಂದ ಪರಮಾತ್ಮ ಮೆಚ್ಚುತ್ತಾನೆ ಅಂತ ಈ ಭಾವನೆಯಿಂದ ಮಾಡಿದಾಗ ಪ್ರತಿಯೊಬ್ಬರ ಕೆಲಸವೂ ಸಹ ಪೂಜೆ ಆಗ್ತದೆ ಅಂತ. ಮುಂದಿನ ಮಾತು, ಸ್ವಭಾವ ನಿಯತಂಕರ್ಮ ಕುರುವನ್ನ ಅಪ್ನೋತಿ ಕಿಲ್ಮಿಷಂ. ಅಂದರೆ ಅವರವರ ಸ್ವಭಾವಕ್ಕೆ ತಕ್ಕುದಾದ ಕರ್ಮವನ್ನು ಮಾಡಿದಾಗ ಅದರಲ್ಲಿ ಏನೇ ದೋಷ ಇದ್ರೂ ಸಹ ಮಾಡುವ ಕರ್ತನಿಗೆ ಅದು ಅಂಟುವುದಿಲ್ಲ. ಕಿಲ್ಬಿಷ ಅಂದರೆ ಪಾಪ, ದೋಷ ಅಂತ ಅರ್ಥ. ಈ ಮಾತಿಗೆ ನೇರ ಅರ್ಜುನನೇ ಉದಾಹರಣೆ. ಅರ್ಜುನ ಯುದ್ಧರೂಪವಾದಂಥ ತನ್ನ ಧರ್ಮವನ್ನು ಬಿಟ್ಟು ಭಿಕ್ಷಾಟನೆ ಮಾಡಿ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೊರಟಿದ್ದಷ್ಟೇ ಅಲ್ಲ, ಗೀತೆಯ 3ನೇ ಅಧ್ಯಾಯದಲ್ಲಿ ಅವನು ತನ್ನ ಅಭಿಪ್ರಾಯ ನೇರ ಹೇಳಿಯೂ ಹೇಳಿದ್ದ. ಜಾಯಸೀ ಚೇತ್ ಕರ್ಮಣಸ್ತೆ ಮತಾಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಕೇಶವ, ಕರ್ಮ ಮತ್ತು ಜ್ಞಾನ ಈ ಎರಡರಲ್ಲಿ ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠ ಅಂತಾದರೆ ನನ್ನನ್ನು ಜ್ಞಾನ ಮಾರ್ಗದಲ್ಲಿ ಹೋಗು, ಜ್ಞಾನನಿಷ್ಠನಾಗಿ ಇರು ಅಂತ ಹೇಳೋದನ್ನು ಬಿಟ್ಟು ನೀನು ಕರ್ಮ ಮಾಡು ಅಂತ ಯಾಕೆ ಮತ್ತೆ ಪುನಃ ನನ್ನನ್ನು ಈ ಕರ್ಮಕ್ಕೆ ನೂಗ್ತಾ ಇದ್ದೀಯೇ? ನನಗಿದು ಬೇಡ ತಂದ. ಅಲ್ಲಿ ಭಗವಂತ ಅವನಿಗೊಂದು ಸಮಾಧಾನದ ಮಾತನ್ನು ಹೇಳಿದ. ಕರ್ಮದಿಂದಲೂ ಆ ಜ್ಞಾನನಿಷ್ಠೆಯ ಮೂಲಕ ನೀನು ಏನು ಪಡಿಬೇಕೋ ಅದನ್ನು ಪಡೆಯೋದಕ್ಕಾಗತ್ತೆ ಅಂತ ಉತ್ತರ ಹೇಳಿದ್ದ. ಇಲ್ಲಿ ನೇರ ಅದಕ್ಕೆ ಉತ್ತರ ಹೇಳ್ತಾನೆ ಭಗವಂತ. ಗೀತೆಯ ಸಂಬಂಧ ಅಲ್ಲಿಂದ ಇಲ್ಲಿಗೆ 3ನೇ ಅಧ್ಯಾಯ ಎಲ್ಲಿ ಎಷ್ಟು ದೂರ
18ನೇ ಅಧ್ಯಾಯದ 47ನೇ ಶ್ಲೋಕೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಅವರವರ ಸ್ವಭಾವಕ್ಕೆ ತಕ್ಕುದಾದಂಥ ಕರ್ಮವನ್ನು ಮಾಡಿದರೆ ಪಾಪ ಬರುವುದಿಲ್ಲ. ಅರ್ಜುನ ಹೀಗೆ ಹೇಳಿದ, ನಾನು ಸನ್ಯಾಸಿ ಆಗಿಬಿಡ್ತೇನೆ ಅಂತ. ಅರ್ಜುನನಿಗೆ ಕರ್ಮವೇ ಸ್ವಧರ್ಮ ಅಂತಾನೆ. ಯಾಕೆಂದರೆ ಆ ಜ್ಞಾನ ನಿಷ್ಠೆಗೆ ಹೋಗಿ ನಿಲ್ಲುವ ಅರ್ಹತೆ ಇನ್ನೂ ಅವನಿಗೆ ಬಂದಿಲ್ಲ. ಅದರಲ್ಲೂ ಅವನು ವೀರ ಯೋಧ. ಆದ್ದರಿಂದ ಅವನಿಗೆ ಯುದ್ಧರೂಪವಾದಂತಹ ಕರ್ಮ ಸ್ವಧರ್ಮ. ಅವನ ಕರ್ಮ ಯುದ್ಧರೂಪವಾದಂಥದ್ದು. ಆ ಯುದ್ಧ ಅವನಾಗಿ ಬಲವಂತವಾಗಿ ಬೇಕು ಅಂತ ಬಯಸಿದ್ದಲ್ಲ, ಅದು ಸ್ವತಃ ಪ್ರಾಪ್ತವಾಗಿತ್ತು. ಅಷ್ಟೇ ಅಲ್ಲ, ಯುದ್ಧವನ್ನು ಸಂಘಟಿಸಿದವನೂ ಅರ್ಜುನ ಅಲ್ಲ, ಬೇಕಿದ್ದರೆ ದುರ್ಯೋಧನ ಸಂಘಟಿಸಿದ್ದ ಅಂತ ಹೇಳಬಹುದು. ಆ ಸಂಘಟಿತವಾದ ಯುದ್ಧದಲ್ಲಿ ಭಾಗವಹಿಸುವುದಷ್ಟೇ ಅರ್ಜುನನ ಪಾತ್ರ. ಹೀಗಿದ್ದಾಗ ಆ ಸ್ವಧರ್ಮ ರೂಪವಾದಂಥ ಯುದ್ಧವನ್ನು ಅರ್ಜುನ ಮಾಡಿದರೆ ಅದರಿಂದ ನಿನಗೆ ಶ್ರೇಯಸ್ಸು. ಆ ಯುದ್ಧ ನಿನಗೆ ಶ್ರೇಯಸ್ಸನ್ನು ತಂದು ಕೊಡ್ತದೆ. ಎಷ್ಟೇ ಚೆನ್ನಾಗಿ ಕಂಡರೂ ಸಹ ಸನ್ಯಾಸ ಧರ್ಮ ಅರ್ಜುನನಿಗೆ ಒಗ್ಗುವಂಥದ್ದು ಅಲ್ಲ. ಯಾಕೆ ಅಂದರೆ ಅದು ಅವನ ಸ್ವಧರ್ಮ ಅಲ್ಲ. ಅವನ ಸ್ವಭಾವಕ್ಕೆ ಅದು ಅಷ್ಟಾಗಿ ಒಗ್ಗದೇ ಇರೋದರಿಂದ ಇಷ್ಟು ಹೇಳಿದ ಮೇಲೂ ಸಹ ಅರ್ಜುನ ತನ್ನ ಯುದ್ಧರೂಪವಾದ ಕರ್ಮವನ್ನು ಬಿಟ್ಟು ಪುನಃ ಸನ್ಯಾಸವನ್ನೇ ಸ್ವೀಕರಿಸಿದರೆ ಆತ ಇನ್ನೊಮ್ಮೆ ಅರ್ಜುನ ಸನ್ಯಾಸಿ ಆಗ್ತಾನೆ. ಇನ್ನೊಮ್ಮೆ ಅಂತ ಹೇಳಿದ್ದೇನೆ. ಮತ್ತೆ ಪುನಃ ಇನ್ನು ಯಾವಳು ಸುಭದ್ರೆ ರೂಪದಲ್ಲಿ ಬರಬೇಕೋ ಗೊತ್ತಿಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ಮತ್ತೆ ಪುನಃ ನೀನು ಅರ್ಜುನ ಸನ್ಯಾಸಿ ಆಗೋಲಿಕ್ಕೆ ಸಂದರ್ಭ ಬರೋದು ಬೇಡ ಅಂತ ಹೇಳಿ. ಇಷ್ಟಾದ ಮೇಲೆ ಈಗ ಇಲ್ಲೊಂದು ಸಂಶಯ. ಅರ್ಜುನನ ಮಾತಿನಲ್ಲೂ ಒಂದು ತಿರುಳುಂಟಲ್ವ. ಏನು ಅಂದರೆ, ಯುದ್ಧ ಎನ್ನುವಂಥದ್ದು ಅವನ ಕರ್ತವ್ಯ, ಕರ್ಮ, ಒಪ್ಕೊಳ್ಳೋಣ. ಆದರೆ ಯುದ್ಧದಿಂದ ಹಿಂಸೆ ಆಗತ್ತೆ, ಹನನವಾಗತ್ತೆ. ಹಿಂಸೆ ಆದಾಗ, ಹನನವಾದಾಗ ಪಾಪ ಬರ್ತದೆಯೋ ಇಲ್ವೋ? ಆ ಪಾಪ ಈ ಯೋಧನಿಗೆ ಅಂಟತ್ತೋ ಇಲ್ವೋ? ಇದೊಂದು ಪ್ರಶ್ನೆ ಅಲ್ವ. ಹಾಗಾಗಿ ಅರ್ಜುನ ಸಹಜ ಕೇಳಿದ್ದಾನೆ, ಅವ್ರನ್ನೆಲ್ಲ ಕೊಂದು ಆ ಪಾಪವನ್ನು ನಾನು ಯಾಕೆ ಅಂಟಿಸಿಕೊಳ್ಬೇಕು ಕೃಷ್ಣ ಅಂತ ಕೇಳಿದರೆ ಅದಕ್ಕೆ ಉತ್ತರ ಈ ಮಾತು ಹೇಳುತ್ತೆ, ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಏನು ಅಂದರೆ, ಈ ಸ್ವಭಾವದಿಂದ ನಿಯತವಾದಂಥ ಕರ್ಮ ಮಾಡುವುದರಿಂದ ದೋಷ ಅಥವಾ ಪಾಪ ಬರೋದಿಲ್ಲ. ಸ್ವಭಾವನಿಯತವಾದ ಕರ್ಮವನ್ನು ಮಾಡಿದಾಗ ಆ ಪಾಪ ಕರ್ತೃವಿಗೆ ಅಂಟೋದಿಲ್ಲ. ಬರ್ಬೋದು, ಬಂದ್ರೂ ಸಹ ಅದು ಅಂಟೋದಿಲ್ಲ. ಇದಕ್ಕೆ ಗೀತಾಚಾರ್ಯನ ಮಾತಿಗೆ ಪುಷ್ಟಿಯಾಗಿ ಆಚಾರ್ಯ ಶಂಕರು ತಮ್ಮ ಭಾಷೆಯಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಭಾಳ ಸುಂದರವಾದ ಉದಾಹರಣೆ. ಏನು ಅಂದರೆ, ವಿಷಜಾತಸ್ಯ ಕೃಮೇಃ ವಿಷಂ ನ ದೋಷಂ ನ ದೋಷಕರಂ. ಈಗ ವಿಷವನ್ನು ಬಹಳ ದಿವಸ ಇಟ್ಟರೆ ಬೇರೆ ವಸ್ತುಗಳಲ್ಲಿ ಕ್ರಿಮಿ ಆಗುವ ಹಾಗೆ ಆ ವಿಷದಲ್ಲೂ ಸಹ ಕ್ರಿಮಿಗಳು ಹುಟ್ಟುತ್ತವಂತೆ. ಹಾಗೆ ಹುಟ್ಟಿದ ಕ್ರಿಮಿಗಳಿಗೆ ಆ ವಿಷ ಅಲ್ಲ. ಎಂಥ ಸುಂದರವಾದ ದೃಷ್ಟಾಂತ. ಬೇರೆ ಎಲ್ಲ ಪ್ರಾಣಿಗಳಿಗೆ ಅದು ವಿಷ, ಆದರೆ ವಿಷದಲ್ಲಿಯೇ ಹುಟ್ಟಿದಂತಹ ಕ್ರಿಮಿಗೆ ಅದು ವಿಷ ಅಲ್ಲ. ನಮಗಿದನ್ನು ಕೇಳಿದಾಗ ಹೀಗೂ ಆಗೋದುಂಟೋ ಅಂತ ಅನಿಸುತ್ತೆ. ಭಾಷ್ಯಕಾರರ ಮಾತನ್ನು ಅಲ್ಲಗಳೆದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನ ಮಾತಿಗೆ ಪುಷ್ಟಿಯಾಗಿ ಹೇಳಿದ ಮಾತು ಅದು. ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಅಂತ. ಭಗವಂತನ ಮಾತನ್ನು ಪಕ್ಕಕ್ಕಿಡೋಣ, ಆಚಾರ್ಯ ಶಂಕರರ ಮಾತನ್ನು ಒಂದು ಸಲ ಪಕ್ಕಕ್ಕಿಡೋಣ, ನಮ್ಮನಲ್ಲೇ ಒಂದು ಸಲ ಅಡುಗೆ ಮನೆಗೆ ಹೋಗಿಬಿಡೋಣ. ಒಂದು ಡಬ್ಬದಲ್ಲಿ ಮೆಣಸಿನ ಪುಡಿ ಹಾಕಿಡ್ತೇವೆ ನಾವು, ಒಂದು 6 ತಿಂಗಳ ಇಟ್ಟಿರ್ತೇವೆ, ಮರೆತು ಬಿಡ್ತೇವೆ. 7ನೇ ತಿಂಗಳ ಇನ್ನೇನನ್ನು ಹುಡುಕಬೇಕಿದ್ರೆ ಆ ಡಬ್ಬ ಸಿಗ್ತದೆ.
ಆಗ ಜ್ಞಾನೋದಯ ಆಗ್ತದೆ. ಓಹೋ, ನಾನು ಮೆಣಸಿನ ಪುಡಿಯನ್ನಿಟ್ಟಿದ್ದೆ ಅಂತ. ಅಲ್ಲಿ ನೋಡಿ, ಆ ಮೆಣಸಿನ ಪುಡಿಯಲ್ಲಿ ಈಗ ಸಾವಯವ ಪದಾರ್ಥಗಳು ಓಡಾಡ್ತಾ ಇರ್ತವೆ, ಅಂದರೆ ಕ್ರಿಮಿಗಳು ಅಂತ. ಪ್ರಶ್ನೆ ಇಷ್ಟೇ, ಬೇರೆ ಯಾವುದೋ ಇರುವೆಗೆ ಕ್ರಿಮಿಕೀಟಕ್ಕೆ ನಾವು ಮೆಣಸಿನ ಪುಡಿ ಹಾಕಿ ಓಡಿಸ್ತೇವೆ, ಆದರೆ ಆ ಮೆಣಸಿನ ಪುಡಿಯಲ್ಲಿಯೇ ಹುಟ್ಟಿದಂಥ ಕ್ರಿಮಿಗೆ ಮೆಣಸಿನ ಪುಡಿ ಖಾರ ಅಲ್ಲ. ಯಾಕೆಂದರೆ ಆ ದೋಷ ಉಂಟಲ್ಲ, ಅದು ಅವುಗಳಿಗೆ ಅಂಟೋದಿಲ್ಲ. ಸ್ವಭಾವ ನಿಯತಂಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ನಾವು ಇದನ್ನು ವಿಚಾರ ಮಾಡೋದಿಲ್ಲ. ಗೀತಾಚಾರ್ಯ ಈ ಮಾತನ್ನು ಹೇಳಿದಾಗ ಇದಕ್ಕೆ ಉದಾಹರಣೆ ಏನು ಸಿಗತ್ತೆ ಅಂತ ಹುಡುಕ್ತಾ ಹೋದಾಗ, ಓ ಹೌದಲ್ಲ, ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇದಕ್ಕೆ ಉದಾಹರಣೆ ಸಿಗತ್ತೆ ಅನಿಸುತ್ತೆ ನಮಗೆ. ಹೀಗೆ ಈ ಅವರವರ ಕರ್ಮದಲ್ಲಿ ದೋಷ ಉಂಟಾದಾಗ ಆ ದೋಷ ಕರ್ತೃವಿಗೆ ಅಂಟುವುದಿಲ್ಲ. ಈಗ ನೋಡಿ, ನಮ್ಮ ಕರ್ತವ್ಯವನ್ನು ನಾವು ತಪ್ಪದೇ ಮಾಡಬೇಕು. ಸ್ವಲ್ಪ ತಪ್ಪಾದರೂ ಸಹ ಚಿಂತೆ ಇಲ್ಲ, ಯಾಕೆಂದರೆ ಭಗವಂತನ ಮಾತು ನಮ್ಮ ಬೆಂಬಲಕ್ಕೆ ಇದೆ, ನಮಗೆ ಪುಷ್ಟಿ ಕೊಡ್ತಾ ಇದೆ ಎನ್ನುವಂಥ ಸಮಾಧಾನವನ್ನು ಗೀತಾಚಾರ್ಯ ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿಕೊಡ್ತಾನೆ. ಇಷ್ಟು ಆದಮೇಲೆ ಮತ್ತೆ ಇನ್ನೊಂದು ವಿಚಾರ. ಒಂದು, ಆ ದೋಷ ಅಂಟುವುದಿಲ್ಲ. ಅರ್ಜುನ ಇನ್ನೊಂದು ಪ್ರಶ್ನೆ ಇಟ್ಟಿದ್ದ, ಪಾಪ ಬರೋದಿಲ್ವಾ ಅಂತ. ಭಗವಂತ ಹೇಳ್ತಾನೆ, ಪಾಪವೂ ಬರೋದಿಲ್ಲ. ಕಿಲ್ಬಿಷ ಅಂದರೆ ಅದೇ ಅರ್ಥ, ಪಾಪ ಅಂತನೂ ಅರ್ಥ. ಪಾಪ ಬರೋದಿಲ್ಲ. ಯಾಕೆ ಅಂದರೆ ಸ್ವಭಾವನೀಯತಂ ಕರ್ಮ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಾಡಿನಲ್ಲಿ ಜಿಂಕೆಗಳಿರ್ತವೆ, ಚಿರತೆಗಳಿರ್ತವೆ, ಹುಲಿಗಳಿರ್ತವೆ, ಇನ್ನೂ ಏನೇನೋ ಎಲ್ಲ ಪ್ರಾಣಿಗಳಿರ್ತವೆ. ಹುಲಿ ಜಿಂಕೆಯನ್ನು ಬೇಟೆಯಾಡಿ ಜಿಂಕೆಯ ಮಾಂಸವನ್ನು ತಿಂತದೆ. ಒಂದು ಹುಲಿ ತನ್ನ ಜೀವಮಾನದಲ್ಲಿ ಎಷ್ಟು ಜಿಂಕೆಯನ್ನು ಬೇಟೆಯಾಡಿ ಎಷ್ಟು ಸಲ ತಿಂದಿರುತ್ತೋ ಗೊತ್ತಿಲ್ಲ. ಅದರ ಪ್ರಶ್ನೆ ಇಷ್ಟೇ, ಆ ಜಿಂಕೆಯನ್ನು ಹಿಂಸೆ ಮಾಡಿ ಅದನ್ನು ಕೊಂದಿದ್ದರಿಂದ ಹುಲಿಗೆ ಪಾಪ ಬಂತೋ? ಯಾಕೆ ಬರಬೇಕಲ್ವಾ? ಸ್ವಭಾವನಿಯತಂ ಕರ್ಮ ಅಲ್ವಾ? ಹಾಗೇ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನುಗಳಿರ್ತವೆ. ತಿಮಿ ಅಂತ ಒಂದು ಮೀನು, ಆ ಸಣ್ಣ ಮೀನಿಗೆ ತಿಮಿ ಅಂತ ಹೆಸರು. ಅದನ್ನು ತಿಂದು ತೇಗುವ ಮೀನಿಗೆ ತಿಮಿಂಗಿಲ ಅಂತ ಹೆಸರು. ಆ ತಿಮಿಂಗಿಲಕ್ಕೆ ತಿಮಿಯನ್ನು ತಿಂದಿದ್ದರಿಂದ ಪಾಪ ಬಂತೋ? ಇಲ್ಲ. ಆ ತಿಮಿಂಗಿಲವನ್ನು ನುಂಗುವ ಇನ್ನೊಂದು ಮೀನುಂಟು, ತಿಮಿಂಗಿಲಗಿಲ, ಅದಕ್ಕೇನಾದ್ರು ತಿಮಿಂಗಿಲ ತಿಂದಿದ್ದರಿಂದ ಪಾಪ ಬಂತೋ? ಇಲ್ಲ. ಯಾಕೆ ಅಂದರೆ ಇದನ್ನೇ ಹೇಳುತ್ತೆ ಶಾಸ್ತ್ರ, ಸಮುದ್ರ ಮತ್ಸ್ಯನ್ಯಾಯ ಅಂತ. ಅವರವರ ಬದುಕಿಗಾಗಿ ಅವು ತಮ್ಮ ಸ್ವಭಾವನಿಯತವಾದ ಕರ್ಮವನ್ನು ಮಾಡ್ತವೆ. ಇದರಿಂದ ಅವುಗಳಿಗೆ ಪಾಪ ಅಂಟುವುದಿಲ್ಲ. ಸ್ವಭಾವನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಹೀಗೆ ಈ ಸತ್ವಗುಣ ಮಿಶ್ರಿತವಾದಂಥ ರಜೋಗುಣದಿಂದ ಕೂಡಿದಂಥ ಕ್ಷತ್ರಿಯನಿಗೆ ಶೌರ್ಯ, ತೇಜಸ್ಸು, ಧೃತಿ ಮತ್ತು ಯುದ್ಧದಲ್ಲಿ ಅಪಲಾಯನ ಇವೆಲ್ಲ ಸಹಜವಾಗಿರುವಾಗ ಯುದ್ಧದಲ್ಲಿ ಅನಿವಾರ್ಯವಾಗಿ ಸಂಭವಿಸುವಂಥ ಹಿಂಸೆ ಅದು ಹಿಂಸೆ ಅಲ್ಲ. ಅದರ ಪಾಪ ಯೋಧನಿಗೆ ಅಂಟುವುದಿಲ್ಲ, ಆತನಿಗೆ ಅದು ದೋಷವಾಗಿ ಮಾರ್ಪಾಟ ಆಗುವುದಿಲ್ಲ. ಆದ್ದರಿಂದ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಇದು ನೇರ ಅರ್ಜುನನ ಉದಾಹರಣೆ ಕೊಟ್ಟೆ. ನಿಮಗೆ ಮಹಾಭಾರತದ ಧರ್ಮವ್ಯಾಧನ ಕಥೆ ಗೊತ್ತು. ಮಾಂಸವ್ಯಾಪಾರಿ ಎಷ್ಟರ ಮಟ್ಟಿಗೆ ಹೇಳುತ್ತೆ ಕೇಳಿದರೆ, ಅವನ ಬಗ್ಗೆ ಅವನ ಹತ್ರ ಎಷ್ಟೋ ಜನ ಋಷಿಮುನಿಗಳು ಬಂದು ಶಾಸ್ತ್ರದ ವಿಚಾರ ಮಾಡ್ತಿದ್ರಂತೆ ಹೇಗೆ ಅಂತ. ಹಾಗಿದ್ರೆ ಅವನಿಗೆ ಅದು ಪಾಪ ಅಲ್ವಾ ಕೇಳಿದರೆ? ಇಲ್ಲ, ಅದು ಸ್ವಭಾವನಿಯತಂ ಕರ್ಮ. ಹೀಗೆ ತನಗೆ ವಿಹಿತವಾದಂಥ ಧರ್ಮದಲ್ಲಿ ಸಹಜವಾದಂತಹ ದೋಷಗಳು ಉಂಟಾದರೂ ಸಹ ಅವು ದೋಷಗಳು ಅಲ್ಲ. ಅಂಥ ದೋಷಗಳಿಗಾಗಿ ನಾವು ನಮ್ಮ ಕರ್ತವ್ಯ ಕರ್ಮವನ್ನು ಎಂದೂ ಸಹ ಬಿಡಬಾರದು ಎನ್ನುವಂಥ ಮಾತನ್ನು ಭಗವಂತ ಹೇಳ್ತಾನೆ. ಇಷ್ಟು ಹೇಳಿ ಆದಮೇಲೆ ಸ್ವಧರ್ಮದಿಂದಲೇ ಶ್ರೇಯಸ್ಸು. ಶ್ರೇಯಸ್ಸು ಅನ್ನೋದಕ್ಕರ್ಥ ಅಧ್ಯಾತ್ಮ ದಾರಿಯಲ್ಲಿ ಕರೆದುಕೊಂಡು ಹೋಗುವ ವಿಧಾನ ಅಂತ.
ಚೆನ್ನಾಗಿ ಆಚರಿಸಿದಂಥ ಪರಧರ್ಮಕ್ಕಿಂತ ಅದು ಹೆಚ್ಚು ಮಿಗಿಲು ಸ್ವಧರ್ಮ ಎನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಈಗ ಇಲ್ಲಿ ಇನ್ನೊಂದು ಸಂಶಯ. ಸ್ವಧರ್ಮದಲ್ಲೂ ದೋಷ ಆಗತ್ತೆ, ಆದರೆ ಅಂಟೋದಿಲ್ಲ ಅಂತ ನೀವು ಹೇಳಿದ್ರಿ. ಪಾಪ ಆಗತ್ತೆ, ಆ ಪಾಪವೂ ಸಹ ಪಾಪ ಅಲ್ಲ ಅಂತ ಹೇಳಿದ್ರಿ. ಆದರೂ ಎಷ್ಟಂದರೂ ಸಹ ಸ್ವಧರ್ಮದಲ್ಲೂ ದೋಷ ಅನ್ನೋದೊಂದು ಉಂಟು ಅಲ್ವಾ? ಪರಧರ್ಮದಲ್ಲಿ ದೋಷ ಇರಬಹುದು, ಆದರೆ ನಮ್ಮ ಧರ್ಮದಲ್ಲೂ ದೋಷ ಉಂಟಲ್ಲ. ಧರ್ಮ ಅಂದರೆ ಕರ್ಮ ಅಂತ, ಕರ್ತವ್ಯ ಕರ್ಮ ಅಂತ ಅರ್ಥ. ಇಲ್ಲಿ ದೋಷ ಉಂಟಲ್ವಾ ಅಂದರೆ ಭಗವಂತ ಅದಕ್ಕೆ ಸಮಾಧಾನ ಹೇಳಲಿಕ್ಕೆ ಮುಂದೆನೇ ಈ 48ನೇ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತಾ. ಕೌಂತೇಯ, ತನ್ನ ಹುಟ್ಟಿನಿಂದಲೇ ಅನುಗುಣವಾಗಿ ಬಂದಂತಹ ಕರ್ಮ ಏನುಂಟು ಅದು ದೋಷಯುಕ್ತ ಆಗಿದ್ರೂ ಸಹ ಅದನ್ನು ಬಿಡಬಾರದು. ಯಾಕೆ ಅಂದರೆ ಬೆಂಕಿಯನ್ನು ಹೊಗೆ ಆವರಿಸಿಕೊಂಡು ಇರುವಂತೆ ಎಲ್ಲ ಕರ್ಮಗಳಲ್ಲೂ ದೋಷ ಎನ್ನುವಂಥದ್ದು ಇದ್ದೇ ಇರ್ತದೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಯಾರಿಗೆ ಯಾವುದು ಸಹಜ ಕರ್ಮ ಅನ್ನೋದನ್ನು ಭಗವಂತ ಹಿಂದಿನ 42, 43 ಮತ್ತು 44ನೇ ಶ್ಲೋಕಗಳಲ್ಲಿ ಸುದೀರ್ಘವಾಗಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಸ್ವಭಾವಜ ಕರ್ಮ ಮತ್ತು ಸಹಜ ಕರ್ಮ ಈ ಎರಡೂ ಪದಗಳು ಒಂದೇ ಅರ್ಥವನ್ನು ತಿಳಿಸುವಂತಹ ಪದಗಳು. ಸತ್ವಗುಣ ಉಳ್ಳವರಿಗೆ ಶಮ, ದಮ, ತಪಸ್ಸು ಮತ್ತು ಶೌಚ, ಕ್ಷಾಂತಿ, ಆರ್ಜವ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಬುದ್ಧಿ ಇವೆಲ್ಲವೂ ಸಹ ಸಹಜವಾದಂಥ ಕರ್ಮಗಳು. ಹಾಗೆ ಸತ್ವಮಿಶ್ರಿತವಾದ ರಜೋಗುಣದವರಿಗೆ ಶೌರ್ಯ, ದಕ್ಷತೆ, ಧೃತಿ, ಯುದ್ಧದಲ್ಲಿ ಅಪಲಾಯನ, ದಾನ, ಈಶ್ವರ ಭಾವ ಇವು ಸಹಜವಾದ ಕರ್ಮಗಳು. ತಮೋಗುಣ ಮಿಶ್ರಿತವಾದ ರಜೋಗುಣದವರಿಗೆ ಕೃಷಿ, ವ್ಯಾಪಾರ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಸಹ ಸಹಜವಾದ ಕರ್ಮ. ತಮೋಗುಣವೇ ಪ್ರಧಾನವಾಗಿ ಇರುವವರಿಗೆ ಸೇವೆ, ಶುಶ್ರೂಷ ಇವೆಲ್ಲವೂ ಸಹ ಪ್ರಧಾನವಾದ ಕರ್ಮಗಳು. ಈ ಸಹಜ ಕರ್ಮಗಳಲ್ಲಿ ದೋಷ ಇದ್ರೂ ಸಹ ಬಿಡಬಾರದು ಅಂತಾನೆ. ದೋಷ ಇರಬಹುದು ಕೆಲವು ಸಲ, ಇದ್ರೂ ಸಹ ಬಿಡಬಾರದು. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಅಂತ. ಯಾಕೆ ಅಂದರೆ ಈ ಸಹಜ ಕರ್ಮದಲ್ಲಿ ದೋಷ ಇರುವ ಹಾಗೆ, ತನ್ನ ಸಹಜ ಕರ್ಮದಲ್ಲಿ ದೋಷ ಇರುವ ಹಾಗೆ ಇತರರ ಸಹಜ ಕರ್ಮದಲ್ಲೂ ಸಹ ದೋಷ ಇದೆ. ಯಾವ ಕರ್ಮದಲ್ಲಿ ದೋಷ ಇಲ್ಲ? ಪ್ರತಿಯೊಂದು ಕರ್ಮದಲ್ಲೂ ಸಹ ದೋಷ ಉಂಟು. ಸ್ವಧರ್ಮವನ್ನು ಬಿಟ್ಟು ಪರಮಧರ್ಮವನ್ನು ಹಿಡಿದ ಮಾತ್ರಕ್ಕೆ ಅಲ್ಲಿ ದೋಷ ಇಲ್ಲ ಅಂತ ನಿನಗೆ ಯಾರು ಹೇಳಿದರು? ಅಲ್ಲೂ ಸಹ ದೋಷ ಇದೆ. ಯಾಕೆ ದೋಷ ಇದೆ ಅನ್ನೋದಕ್ಕೆ ಭಗವಂತ ಒಂದು ಮಾತನ್ನು ಹೇಳ್ತಾನೆ. ಯಾಕೆ ಅಂದರೆ ಪ್ರತಿಯೊಂದು ಕರ್ಮವೂ ಸಹ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳ ಹಿನ್ನೆಲೆಯಲ್ಲಿ ಆಗ್ತಾ ಇರ್ತದೆ. ಈ ಗುಣಗಳಲ್ಲಿ ಸಹಜವಾಗಿರುವಂತಹದ್ದು ವೈಷಮ್ಯ. ಅದು ಯಾಕೆ ಅಂದರೆ ಅದಕ್ಕೆ ಉತ್ತರ ಇಲ್ಲ. ನಾನು ಹಿಂದಿನ ಉಪನ್ಯಾಸದಲ್ಲಿ ಅದಕ್ಕೆ ಹೇಳಿದ್ದೇನೆ. ಈ ಗುಣವೈಷಮ್ಯದಿಂದಾಗಿ ಗುಣಗಳಿಂದ ಆದಂಥ ಕರ್ಮದಲ್ಲೂ ಸಹ ವೈಷಮ್ಯ ಇದ್ದೇ ಇದೆ. ಆದರೆ ಕರ್ಮದ ವೈಷಮ್ಯವನ್ನು ನೋಡಬೇಡ, ಅದನ್ನು ಪರಮಾತ್ಮ ಪ್ರೀತಿ ಅಂತ ತಿಳಿದ ಮಾಡಿದಾಗ ಫಲ ಸಮಾನ, ಅದನ್ನು ಮರಿಬೇಡ. ಹೀಗೆ ಈ ಗುಣಗಳಿಂದಾದ ಕರ್ಮದಲ್ಲಿ ವೈಷಮ್ಯ ಸಹಜ ಅಂತ ಆದಮೇಲೆ ಅದು ನಿನ್ನ ಕರ್ಮದಲ್ಲೂ ಸಹಜ, ಅಷ್ಟೇ ಅಲ್ಲ ಪರರ ಕರ್ಮದಲ್ಲೂ ಸಹಜ ದೋಷ ಎನ್ನುವಂಥದ್ದು. ಆದ್ದರಿಂದ ಈ ನಿನ್ನ ಕರ್ಮದಲ್ಲಿ ದೋಷ ಇದೆ ಅಂತ ತಿಳಿದು ಅದನ್ನು ಬಿಟ್ಟು ಪರರ ಕರ್ಮವನ್ನು ಹಿಡಿದರೆ ಅಲ್ಲೂ ದೋಷ ಉಂಟಲ್ಲಪ್ಪ. ಅಲ್ಲ, ಅಲ್ಲೂ ದೋಷ ಇಲ್ಲದೇ ಇರುವಂಥ ಕರ್ಮ ಯಾವುದು ಇಲ್ಲೋ ಅಂದರೆ ಭಗವಂತ ಇಲ್ಲವೇ ಇಲ್ಲ ಅಂತಾನೆ. ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತಾ. ಅಂದರೆ ಅಗ್ನಿಗೆ ಹೊಗೆ ಎನ್ನುವಂಥ ದೋಷ ಜೊತೆಯಲ್ಲಿಯೇ ಇರುತ್ತೆ.
ಅಗ್ನಿ ಅಂತ ಶಬ್ದ ಹೇಳಿದ್ದೀನಿ ನಾನು, ಗ್ಯಾಸ್ ಅಂತ ಶಬ್ದ ಹೇಳಲಿಲ್ಲ. ಅಲ್ಲೂ ಉಂಟು. ನೇರ ಅಲ್ಲಿ ಈ ಧೂಮ ಇಲ್ಲದೇ ಇದ್ರೂ ಸಹ ಅದರಿಂದ ಬೇಯಿಸಲ್ಪಟ್ಟಂಥ ವಸ್ತುಗಳಲ್ಲಿ ಧೂಮ ಮತ್ತಿದ್ದೇ ಇರ್ತದೆ. ಏನಿದ್ರೂ ಸಹ ಬೆಳಗುವ ಅಗ್ನಿಯ ಜೊತೆಗೇ ಧೂಮ ಎನ್ನುವಂತಹ ದೋಷ ಉಂಟೇ ಉಂಟು. ಹಾಗಾಗಿ ಈಗ ನಾವೊಂದು ತೀರ್ಮಾನಕ್ಕೆ ಬರ್ಬೋದು. ಯಾವನು ಎಷ್ಟೇ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾನೆ ಅಂದ್ರೂ ಸಹ ದೋಷ ಇಲ್ಲದೇ ಇರುವಂತಹ ಕೆಲಸ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ದೋಷವನ್ನು ಪ್ರಾಮಾಣಿಕವಾಗಿ ಒಪ್ಕೊಂಡು ಬಿಡಬೇಕು. ದೋಷ ಆದದ್ದು ಆಯಿತು, ಅದನ್ನು ಸಮರ್ಥನೆ ಮಾಡಲಿಕ್ಕೆ ಹೋಗಬಾರ್ದು. ಟು ಎರ್ ಈಸ್ ಹ್ಯೂಮನ್ ಅಂತ ಆಗ ಕೇಳಬೇಕಾಗತ್ತೆ. ಟು ಎರ್ ಮೋರ್ ಈಸ್ ಮೋರ್ ಹ್ಯೂಮನ್ ಅಂತ ಹೇಳೋಕ್ಕಾಗತ್ತೆ ನಾವು? ಇಲ್ವಲ್ಲ. ಹಾಗಾಗಿ ತಪ್ಪು ಮಾಡುವುದೇ ಮನುಷ್ಯನ ಸ್ವಭಾವ ಅಲ್ಲ. ತಪ್ಪಾಗದೇ ಇರುವ ಹಾಗೆ ನೋಡ್ಕೊಳ್ಬೇಕು, ಆದ್ರೂ ತಪ್ಪಾಗುವುದು ಸಹಜ. ತಪ್ಪಾದದ್ದಕ್ಕೇನು ಆಗಿದ್ರೆ ತಪ್ಪಾದದ್ದಕ್ಕೆ ಸ್ವೀಕರಿಸುವ ಹೃದಯ ವೈಶಾಲ್ಯತೆ ಇರಬೇಕು. ಆದ್ದರಿಂದ ಎಂಥ ಸುಂದರವಾದ ಉದಾಹರಣೆ ನೋಡಿ. ಎಲ್ಲೆಲ್ಲಿ ಬೆಂಕಿ ಇರುತ್ತೋ ಅಲ್ಲೆಲ್ಲ ಅದ್ರ ಜೊತೆ ಹೊಗೆ ಇದ್ದೇ ಇರುತ್ತೆ. ಆದರೆ ಬೆಂಕಿ ಬೆಳಕನ್ನು ಕೊಡುತ್ತೆ, ಅದರ ಜೊತೆಗೆ ಹೊಗೆ ಎನ್ನುವಂಥ ಕಪ್ಪನ್ನು ಕೊಡುತ್ತೆ. ಹಾಗೆ ಕೆಲಸದಲ್ಲಿ ನಾವು ಪರಿಶುದ್ಧತೆಯನ್ನು ಸಂಪಾದನೆ ಮಾಡ್ಬೋದು, ಅದು ಅದರ ಜೊತೆಗೆ ದೋಷವೂ ಸಹ ಒಂದಿಷ್ಟು ಇದ್ದೇ ಇರುತ್ತೆ. ಆದ್ದರಿಂದ ದೋಷ ಎನ್ನುವಂಥದ್ದು ಸಹಜ ಕರ್ಮದ ಜೊತೆಗೆ. ಇಷ್ಟು ಕೇಳಿ ಆದಮೇಲೆ ಈಗ ನಮಗೊಂದು ಸಂಶಯ ಬರುತ್ತೆ. ಕರ್ಮದಲ್ಲಿ ದೋಷ ಎನ್ನುವಂಥದ್ದು ಹಾಗೇ ಆಗತ್ತೆ ಅಂತ ಆದಮೇಲೆ ಕರ್ಮ ಯಾಕ್ರಿ ಮಾಡಬೇಕು, ಬಿಟ್ಟೇ ಬಿಡೋಣ. ಮಾಡಿದ್ರಲ್ವ ದೋಷ ಆಗೋದು, ಮಾಡದೇನೆ ಇದ್ದರೆ ಎಲ್ಲಿಂದ ಬರ್ತದೆ ದೋಷ? ನಾವು ಇಂಥ ಅಡ್ಡ ಪ್ರಶ್ನೆ ಕೇಳ್ತೇವೆ ಅಂತ ಗೊತ್ತು ಗೀತಾಚಾರ್ಯನಿಗೆ. ಅದಕ್ಕೋಸ್ಕರ ಹೇಳಿದ್ದಾನೆ ಹಿಂದೆನೇ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್. ಪ್ರಪಂಚದ ಯಾವ ಒಬ್ಬನೂ ಸಹ ಕರ್ಮ ಮಾಡದೆ ಕ್ಷಣಕಾಲವೂ ಇರಲಾರ. ಆ ಕರ್ಮ ದೈಹಿಕವಾಗಿರ್ಬೋದು, ವಾಚಿಕವಾಗಿರ್ಬೋದು, ಅಥವಾ ಮಾನಸಿಕವಾಗಿರ್ಬೋದು. ಈಗ 1 ಗಂಟೆ ನಾವೇನು ಕರ್ಮ ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ಶ್ರವಣ ರೂಪವಾದ ಮಾನಸ ಕ್ರಿಯೆ ನಡೀತಾನೆ ಇರುತ್ತೆ ಅಲ್ವಾ? ವಾಚಿಕ ರೂಪವಾದ ಕ್ರಿಯೆ ನನ್ನ ಕಡೆಯಿಂದನೂ ಆಗ್ತಾನೆ ಇರುತ್ತೆ ಅಲ್ವಾ? ಹಾಗಾಗಿ ಅಕರ್ಮಕೃತ್ತಾಗಿ ಅಂದರೆ ಕರ್ಮ ಮಾಡದೆ ಯಾವೊಬ್ಬ ಮನುಷ್ಯನೂ ಸಹ ಇರಲಾರ, ಎಕ್ಸೆಪ್ಟ್ ಗಾಢ ನಿದ್ರಾವಸ್ಥೆ. ಹಾಗಿದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ವ ಅಂತ ಕೇಳಿದರೆ, ಆ ಪರಮಾರ್ಥ ಸನ್ಯಾಸಿಯಾದವನಿಗೆ ಮಾತ್ರ ಸಾಧ್ಯ. ಹಿಂದೆ ಬಂದಿತ್ತು ಆ ವಿಚಾರ. ಜ್ಞಾನಿ ಅವನು ಮಾತ್ರ ಇರ್ತಾನೆ ಹಾಗೆ. ಆದರೆ ಲೋಕದಲ್ಲಿ ಇರುವಂಥ ನಾವು ಸಂಸಾರಿಗಳು, ಅಜ್ಞರು, ನಾವು ಯಾರೂ ಸಹ ಕರ್ಮ ಇಲ್ಲದೆ ತೂಷ್ಣೀಂಭಾವದಿಂದ ಇರಲಾರೆವು. ಕರ್ಮರಹಿತ ಸ್ಥಿತಿ ಎನ್ನುವಂಥದ್ದು ನಮಗಿಲ್ಲ. ಅದಿದ್ದರೆ ಗಾಢ ನಿದ್ರಾವಸ್ಥೆಯಲ್ಲಿ ಮಾತ್ರ. ಅದು ಇರುವಂಥ ಸ್ಥಿತಿ ಹಾಗಿದ್ರೆ ಯಾರಿಗೆ ಕೇಳಿದರೆ ಪರಮಾರ್ಥ ಸನ್ಯಾಸಿಗೆ. ಅವಧೂತ ಅಂತ ನಾವು ಹೇಳ್ತೇವಲ್ಲ, ಯಾರು ಸದಾಶಿವ ಬ್ರಹ್ಮೇಂದ್ರರು, ರಮಣರು, ಇಂಥವರೆಲ್ಲರೂ ಸಹ ಅವರು ಅಕರ್ಮಕೃತ್. ಅವರು ಯಾವುದೇ ಕರ್ಮದ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ಇರಬಲ್ಲರು. ಇಷ್ಟು ಕೇಳಿ ಆದಮೇಲೆ ಈಗ ಇನ್ನೊಂದು ಸಂಶಯ ನಮಗೆ ಬರುತ್ತೆ. ಒಂದು ದೊಡ್ಡ ಸಮಸ್ಯೆ ಆಯ್ತಲ್ಲ ಇವಾಗ. ಕರ್ಮ ಮಾಡಿದರೂ ಕಷ್ಟ, ಮಾಡದಿದ್ರೂ ಕಷ್ಟ. ಕರ್ಮ ಮಾಡದೇ ಇರೋದಕ್ಕಾಗೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ ಅಂತ. ಮಾಡಿದ ಕರ್ಮ ದೋಷರಹಿತ ಆಗಿರ್ತದೆಯೋ ಅಂದರೆ ಅದೂ ಇಲ್ಲ, ದೋಷ ಹಾಗೆ ಆಗ್ತದೆ. ಏನು ಮಾಡಬೇಕು ಇವಾಗ? ಇದಕ್ಕೇನು ಪರಿಹಾರ ಅಂದರೆ ಭಗವಂತನ ಸಮಾಧಾನ ಇಷ್ಟೇ. ಸ್ವಭಾವ ನಿಯತವಾದಂತಹ ಕರ್ಮದಲ್ಲಿ ದೋಷ ಇದ್ರೂ ಸಹ ಅದನ್ನು ಬಿಡಬಾರದು. ಯಾಕೆಂದರೆ ಅದನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ದೋಷ ಕರಗಿ ಹೋಗ್ತದೆ. ಈ ಮಾತನ್ನು ಭಗವಂತ ಹೇಳ್ತಾನೆ, ಸ್ವಕರ್ಮಣ ಸಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಹಾಗಾಗಿ ತನ್ನ ಕರ್ಮದ ಮೂಲಕ ದೋಷ ಇದ್ರೂ ಸಹ ಚಿಂತೆ ಇಲ್ಲ, ಅದನ್ನು
ಭಗವಂತನ ಅರ್ಚನೆ ಅಂತ ತಿಳಿದು ಮಾಡಿದಾಗ ಆಗ ಅಲ್ಲಿ ದೋಷ ಕಡಿಮೆ ಆಗಿಬಿಡ್ತದೆ, ಕರಗಿ ಹೋಗ್ತದೆ, ಅದು ನಿನಗೆ ಅಂಟುವುದಿಲ್ಲ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಭಗವದರ್ಪಣ ಬುದ್ಧಿಯಿಂದ ಮಾಡಿದಂಥ ಕರ್ಮದಿಂದ ಚಿತ್ತ ಅಂದರೆ ಮನಸ್ಸು ತನಗೆ ಅಂಟಿದ ಕೊಳೆಯನ್ನು ಕಳೆದುಕೊಳ್ಳುತ್ತದೆ. ಆ ಚಿತ್ತ ಶುದ್ಧಿ ಆದಾಗ ಏನಾಗ್ತದೆ ಅನ್ನೋದೊಂದು ಪ್ರಶ್ನೆ. ಅದಕ್ಕಿಂತ ಹೆಚ್ಚಿಗೆ ಆ ಚಿತ್ತ ಶುದ್ಧಿ ಎನ್ನುವಂಥದ್ದು ಹೇಗಿರ್ತದೆ ಎನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಆ ಚಿತ್ತಶುದ್ಧಿಯ ಲಕ್ಷಣ ಹೇಗಿರ್ತದೆ ಅನ್ನೋದನ್ನು ಭಗವಂತ ಮುಂದಿನ ಈ 49ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ. ನಾಳೆ 6:15 ಸೇರಿದಾಗ ಆ ಚಿತ್ತಶುದ್ಧಿಗೆ ಸಂಬಂಧಪಟ್ಟ ವಿಚಾರವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.